ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 46 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಯಾವ ಥರ ಅನ್ನೋದನ್ನ ನೋಡ್ಕೊಳ್ಳೋಣ. ಹಿಂದಿನ ಕ್ಲಾಸ್ನಲ್ಲಿ 44 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಬ್ಲೌಸ್ ಕಟ್ಟಿಂಗ್ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡ್ಕೊಂಡಿದ್ವಲ್ಲ. ಅದರಲ್ಲಿ ನಾವು 42 ಇಂಚು 42ವರೆ 43 44 ಇಂಚ್ವರೆಗೂ ಅದೇ ಶೋಲ್ಡರು ಅದೇ ಆರ್ಮೋಲ್ ಡೌನಿಂಗ್ ತೊಗೋಬೇಕಂತ ಹೇಳಿದ್ವಿ. ಅದೇ ಥರ ಇವತ್ತಿನ ಕ್ಲಾಸ್ನಲ್ಲಿ ಕೂಡ ಇವತ್ತು 46 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಅದ್ರ ಜೊತೆಗೆ ಸ್ಲೀವ್ಲೆಸ್ ತೋಳಿರಂಗಿಲ್ಲಲ್ಲ ಆ ಥರದ್ದು ಕಟಿಂಗ್ನ ನೋಡ್ಕೊಳ್ಳೋಣ. ಆ ಥರ ಕಟಿಂಗ್ ಯಾವ ಥರ ಮಾಡೋದು ಅನ್ನೋದನ್ನ ಫಸ್ಟ್ ಅದೇ ಸೇಮ್ ಅರ್ಧ ಇಂಚ್ ಮಾರ್ಕಿಂಗಿಗೆ ಒಂದು ಮಾರ್ಕ್ ಮಾಡೋದು. ಇಲ್ಲಿಂದ ನೀವು ಬಾಡಿ ಮೆಜರ್ಮೆಂಟ್ ತಗೊಂತೀರಲ್ವಾ, ಬಾಡಿ ಮೆಜರ್ಮೆಂಟ್ನಲ್ಲಿ ಎಷ್ಟು ಉದ್ದ ಎಷ್ಟು ಬರ್ತೈತಿ ಅನ್ನೋದನ್ನ ಮಾರ್ಕ್ ಮಾಡ್ಕೋಬೇಕು. ಅದಕ್ಕೊಂದು ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೋಬೇಕು. ಇದು ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಇದನ್ನ ಮತ್ತೆ ಅದನ್ನೇ ಹೇಳ್ಕೊಂತ ಕುಂತ್ರೆ ಸುಮ್ಮನೆ ಟೈಮ್ ವೇಸ್ಟು, ಬೇಗ ಆಗಂಗಿಲ್ಲ. ಹಾಗಾಗಿ ಈ ಉದ್ದ ಬಂದು ಬಾಡಿ ಮೆಜರ್ಮೆಂಟ್ನಲ್ಲಿ ನೀವು ಮೆಜರ್ಮೆಂಟ್ ತೊಗೊತೀರಿ. ಮೆಜರ್ಮೆಂಟ್ ತೊಗೊಂಡ್ಮೇಲೆ ಎಷ್ಟು ಉದ್ದ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಈ 46 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದೆಯಲ್ಲ, ಈ 46 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದ 50ವರೆಗೂ, ಅಂದ್ರೆ 46, 47, 48, 49, 50 ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ವರೆಗೂ ಈ 46 ಇಂಚ್ನ 6 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ? 7.5 ಇಂಚ್ ಬರುತ್ತೆ. ಇದೇ 7.5 ಇಂಚ್ನೇ ನಾವು 46, 47, 48, 49, 50 ಇಷ್ಟು ಮೆಜರ್ಮೆಂಟ್ಗೂ ಇದೇ ಆರ್ಮೋಲ್ ರೌಂಡಿಗೂ ಇದೇ ಶೋಲ್ಡರ್ದು ಮೆಜರ್ಮೆಂಟ್ ತಗೋಬೇಕು. ಇದ್ರ ಮುಂದೆಗಡೆಯಿಂದ ಇದ್ರ ಮುಂದೆ ಇನ್ನೇನು ಬರ್ತಾವಲ್ಲ 46 ಮುಂದಗಡೆ ಮೆಜರ್ಮೆಂಟ್ಸ್ ಏನು ಬರುತ್ತಲ್ಲ ಆ ಮೆಜರ್ಮೆಂಟ್ನಲ್ಲಿ ಮತ್ತೆ 6 ಭಾಗ ಡಿವೈಡ್ ಮಾಡಿ ಎಷ್ಟು ಬಂದಿರುತ್ತೆ ಅಷ್ಟು ಇಡ್ಬೇಕನ್ನೋದು ಅವಶ್ಯಕತೆ ಇರಂಗಿಲ್ಲ. 46 ಇಂಚಿಂದ ಇನ್ನೇನು 46, 47, 48, 49, 50 ಈ ಎಲ್ಲ ಮೆಜರ್ಮೆಂಟಿಗೂ ಇದೇ 7.5 ಇಂಚ್ ಅಪ್ಪ ಶೋಲ್ಡರು, ಇದೇ 7.5 ಇಂಚು ಆರ್ಮೋಲ್ ಡೌನಿಂಗು ಇಡಬೇಕು. ಆಯಿತು, 7.5 ಇಂಚು. ಇವಾಗ ಶೋಲ್ಡರು ಅಂದರೆ 46 ಇಂಚಿನ 6 ಭಾಗ ಮಾಡಿದಾಗ ಒಂದು ಸೈಡಿಂದು ನಮಗೆ 7.5 ಇಂಚ್ ಬರುತ್ತೆ. 44ನ 6 ಭಾಗ ಮಾಡಿದಾಗ ಎಷ್ಟು ಬಂದಿತ್ತು? 7 ಇಂಚು, 1/4 ಇಂಚ್ ಎಕ್ಸ್ಟ್ರಾ ಬಂದಿತ್ತಲ್ವಾ. ಇವತ್ತು 46 ಇಂಚ್ನ ಡಿವೈಡ್ ಮಾಡಿದಾಗ 7.5 ಇಂಚ್ ಬರುತ್ತಲ್ಲ, ಇದೇ 7.5 ಇಂಚ್ನೇ ಶೋಲ್ಡರು, 7.5 ಇಂಚ್ನೇ ಆರ್ಮೋಲ್ ಡೌನಿಂಗು. ಇದು ಇನ್ನು ಮುಂದೆ ಬರೋ ಮೆಜರ್ಮೆಂಟ್ಗೆಲ್ಲ ಇದೇ ಮಾರ್ಜಿನ್ನೇ ಇರುತ್ತೆ. ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗು ಇವು ಎರಡು ಮಾತ್ರ, ಇವು ಎರಡೇ ಮೆಜರ್ಮೆಂಟೇ ಇದು ಇರುತ್ತೆ. ಇದು ಆದಮೇಲೆ ಇದ್ರ ಮೇಲೆ ಅಪ್ಪರ್ ಚೆಸ್ಟು, ಆಮೇಲೆ ಸುತ್ತಳತಿ, ಆಮೇಲೆ ಟಕ್ಸು ಇದೆಲ್ಲ ಚೇಂಜ್ ಆಗುತ್ತೆ. ಇವಾಗ 7.5 ಇಂಚಿಗೆ ಒಂದು ಮಾರ್ಕು, ಇಲ್ಲಿಂದ 7.5 ಇಂಚಿಗೆ ಆರ್ಮೋಲ್ ಡೌನಿಂಗ್ದು ಮಾರ್ಕ್. ಆಯ್ತಲ್ವ. ಇದು ನಾರ್ಮಲ್ ಆಗಿ ನಾವು ಸ್ಲೀವ್ಸ್ ಅಂದ್ರೆ ತೋಳು ಹಚ್ಚಿ ಹೊಲಿತೇವೆ ಅಂದ್ರೆ ಇದು 7.5 ಇಂಚು ಶೋಲ್ಡರ್ ಮೆಜರ್ಮೆಂಟ್. ಇದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು. ಒಂದು ವೇಳೆ ನಾವು ತೋಳು ಹಚ್ತೀವಿ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ಮಾತ್ರ 7.5 ಇಂಚು ಆರ್ಮೋಲ್ ಡೌನಿಂಗು, 7.5 ಇಂಚು ಶೋಲ್ಡರು ತಗೋಬೇಕು. ಇಲ್ಲ ನಾವು ಸ್ಲೀವ್ಲೆಸ್ ಹೊಲಿತೀವಿ ಅಂದ್ರೆ ತೋಳು ಇರಂಗಿಲ್ಲ ಅದನ್ನು ಹೊಲಿತೇವೆ ಅಂದ್ರೆ ಈ 7.5 ಇಂಚಿದೆಲ್ಲ ಇದರಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿಕೊಂಡು ನಾವು 7 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನಾವು ಯಾವುದೇ ಮೆಜರ್ಮೆಂಟ್ಗೆ ಆಗಲಿ ಇದೇ ಅಂತಲ್ಲ, 46 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಲ್ಲ 28 ಇಂಚಿಂದ ಇಟ್ಕೊಂಡು ಇವಾಗ 46 ಇಂಚ್ವರೆಗೂ ನಾವು ಮೆಜರ್ಮೆಂಟು ಎಲ್ಲ ಕಲ್ಕೊಂಡಿದ್ದೀವಿ ಆಲ್ರೆಡಿ. ಇವಾಗ ಎಲ್ಲ ಹೇಳ್ಕೊಟ್ಟಿದ್ದೇನಲ್ವಾ, ಎಲ್ಲ ಮೆಜರ್ಮೆಂಟಿಗೂ ಅಷ್ಟೇ. ಇವಾಗ 28 ಇಂಚ್ ಅಂದರೆ 4.5 ಇಂಚ್ ಬರುತ್ತಲ್ವಾ, ಆ 4.5 ಇಂಚ್ ಒಳಗೆ ನೀವು ಏನಾದರೂ ಶೋಲ್ಡರ್ ಇದನ್ನ ಸ್ಲೀವ್ಲೆಸ್ ಹೊಲಿತೀನಿ ಅಂದರೆ, ತೋಳು ಇಲ್ಲದೆ ಇರೋದನ್ನ ಬ್ಲೌಸ್ ಹೊಲಿತೀನಿ ಅಂದರೆ 4.5 ಇಂಚ್ ಬಂದರೆ 4 ಇಂಚ್ ಶೋಲ್ಡರ್ ಇರಬೇಕು, 5 ಇಂಚ್ ಬಂದರೆ 4.5 ಇಂಚ್ ಇರಬೇಕು. ಬಟ್ ಯಾವುದೇ ಮೆಜರ್ಮೆಂಟ್ಗಾಗಿ ಶೋಲ್ಡರು ಆರ್ಮೋಲ್ ಡೌನಿಂಗ್ ಎಷ್ಟು ಬಂದಿರುತ್ತೆ ನೋಡ್ರಿ, ಶೋಲ್ಡರ್ನಲ್ಲಿ ಮಾತ್ರ ಅರ್ಧ ಇಂಚ್ ಕಡಿಮೆ ಮಾಡಬೇಕು. ಅದಾದಮೇಲೆ
ಆರ್ಮೋಲ್ ಡೌನಿಂಗ್ನಲ್ಲಿ ಅರ್ಧ ಇಂಚ್ ಜಾಸ್ತಿ ಮಾಡಬೇಕು. ಅಂದರೆ ಇವಾಗ ಇದರಲ್ಲಿ 7.5 ಇಂಚ್ ತೊಗೊಂಡಿದ್ದೀವಲ್ಲ, 8 ಇಂಚಿಗೆ ಮಾಡಬೇಕು. ಇದು ಎಲ್ಲ ಮೆಜರ್ಮೆಂಟಿಗೂ ಹೇಳ್ತಾ ಇರೋದು ನಾನು. 46 ಇಂಚ್ ಅಷ್ಟೇ ಅಂತಲ್ಲ, ಎಲ್ಲ ಮೆಜರ್ಮೆಂಟಿಗೂ ಹೇಳ್ತಾ ಇರೋದು. 30 ಇಂಚಿಂದ 50 ಇಂಚ್ವರೆಗೂ ಆದರೂ ಅಷ್ಟೇ. ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗ್ ಎಷ್ಟು ಬಂದಿರುತ್ತೆ, ಶೋಲ್ಡರ್ನಲ್ಲಿ ಎಷ್ಟು ಬಂದಿರುತ್ತೆ ನೋಡ್ರಿ, ನಾವು 6 ಭಾಗ ಡಿವೈಡ್ ಮಾಡಿದಾಗ ಎಷ್ಟು ಬಂದಿರುತ್ತೆ ಅದರಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿ ಶೋಲ್ಡರ್ಗೆ ತಗೋಬೇಕು. ಇದು ಸ್ಲೀವ್ಲೆಸ್ ಹೊಲಿತೀನಿ ಅಂದ್ರೆ ಮಾತ್ರ, ಬ್ಲೌಸ್ನ ಸ್ಲೀವ್ಲೆಸ್ ಹೊಲಿತೀನಿ ಅಂದ್ರೆ ಮಾತ್ರ. ಒಂದು ವೇಳೆ ಸ್ಲೀವ್ಸ್ ಹಚ್ಚಿ ಹೊಲಿತೀನಿ ಅಂದರೆ ಅದು ಎಷ್ಟು ಕರೆಕ್ಟ್ ಬಂದಿರುತ್ತೆ ಅಷ್ಟೇ ಇಡಬೇಕು. ಶೋಲ್ಡರ್ನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡ್ತೀರಾ. ಆರ್ಮೋಲ್ ಡೌನಿಂಗ್ನಲ್ಲಿ ಇವಾಗ 5 ಇಂಚ್ ಬಂದರೆ 5.5 ಇಂಚು, 6 ಇಂಚ್ ಬಂದರೆ 6.5 ಇಂಚು, ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಬೇಕು, ಕೆಳಗಡೆ ಡೌನ್ ಮಾಡಬೇಕು. ಯಾಕಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀವಲ್ಲ, ಸ್ಲೀವ್ಸ್ ಅಟ್ಯಾಚ್ ಮಾಡಿದಾಗ ನಮಗೆ ಇಲ್ಲಿ ಕರೆಕ್ಟಾಗಿ ಫಿಟ್ಟಿಂಗಿಗೋಸ್ಕರ ನಾವು ಕರೆಕ್ಟಾಗಿ 7.5 ಇಂಚು ಶೋಲ್ಡರು, 7.5 ಇಂಚು ಆರ್ಮೋಲ್ ಡೌನಿಂಗ್ ಇಟ್ಟಿರ್ತೀವಿ. ಅಥವಾ 6.5 ಇಂಚು ಶೋಲ್ಡರು, 6.5 ಇಂಚು ಆರ್ಮೋಲ್ ಡೌನಿಂಗು, 5 ಇಂಚು ಶೋಲ್ಡರು, 5 ಇಂಚು ಆರ್ಮೋಲ್ ಡೌನಿಂಗು, ಆ ಥರ ಎಷ್ಟು ಕರೆಕ್ಟಾಗಿ ಬಂದಿರುತ್ತೋ ಅಷ್ಟು ಕರೆಕ್ಟಾಗಿ ಇಟ್ಟಿರ್ತೀವಿ. ಆದರೆ ಇಲ್ಲಿ ಸ್ಲೀವ್ಲೆಸ್ ಇರುತ್ತೆ. ಈ ಅರ್ಧ ಇಂಚ್ ಏನು ಕಡಿಮೆ ಮಾಡ್ತೇವಲ್ಲ, ಈ ಅರ್ಧ ಇಂಚ್ ಬಂದು ನಾವು ಸ್ಲೀವ್ಸನ್ನ ಜಾಯಿಂಟ್ ಮಾಡ್ತೇವಲ್ಲ, ಆ ಸ್ಲೀವ್ಸ್ ಜಾಯಿಂಟ್ ಮಾಡಿದಾಗ ಇದು ನಮಗೆ ಮ್ಯಾನೇಜ್ ಆಗುತ್ತೆ. ಬಟ್ ಇದರಲ್ಲಿ ಸ್ಲೀವ್ಸ್ ಇರಂಗಿಲ್ಲ, ತೋಳಿರಂಗಿಲ್ಲ. ಹಂಗಾಗಿ ಇಲ್ಲಿ ನಮಗೆ ಭುಜ ಇಳಿಬಾರ್ದು ಅಂತಂದು ಹೇಳಿ, ಇಳಿಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ಶೋಲ್ಡರ್ನಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ತೀವಿ. ಆಮೇಲೆ ಈ ಆರ್ಮೋಲ್ ಡೌನಿಂಗ್ನಲ್ಲಿ ಅರ್ಧ ಇಂಚ್ ಜಾಸ್ತಿ ಮಾಡ್ತೀವಿ. ಯಾಕಂದರೆ ಸ್ಲೀವ್ಲೆಸ್ ಇರುತ್ತಲ್ವ, ಸ್ಲೀವ್ಲೆಸ್ ಇರೋವಾಗ ಈ ಕಂಕುಳದಲ್ಲಿ ಆರ್ಮೋಲ್ನಲ್ಲಿ ಟೈಟ್ ಆಗಬಾರ್ದು ಅಂಥೇಳಿ, ಟೈಟ್ ಫಿಟ್ಟಿಂಗ್ ಬರಬಾರ್ದು ಅಂಥೇಳಿ ಇದು ಅರ್ಧ ಇಂಚಿನ ಕೆಳಗೆ ಮಾಡ್ತೀವಿ. ಇವು ಎರಡೇ ಇದರಲ್ಲಿ ಡಿಫ್ರೆನ್ಸಸ್. ಇದು ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇವಾಗ ಇನ್ನೂ ಒಂದು ಟೈಮ್ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಇದು ಬಂದು ಇವಾಗ 46 ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಇವತ್ತು ನಾನು ನಿಮಗೆ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಈ 46 ಇಂಚಿಂದ 47, 48, 49, 50 ಇಷ್ಟು ಮೆಜರ್ಮೆಂಟು. ಇದರಲ್ಲಿ ಯಾವುದೇ ಮೆಜರ್ಮೆಂಟಿಂದು ಬ್ಲೌಸ್ ಕಟ್ಟಿಂಗ್ ನೀವು ಮಾಡ್ತೀನಿ ಅಂದರೂ ಕೂಡ, ಸ್ಟಿಚಿಂಗ್ ಮಾಡ್ತೀನಿ ಅಂದರೂ ಕೂಡ, ಇದು 7.5 ಇಂಚು ಆರ್ಮೋಲ್ ಡೌನಿಂಗು, 7.5 ಇಂಚು ಶೋಲ್ಡರೇ ತಗೋಬೇಕು ಇಲ್ಲಿಂದ. ಆಯಿತಾ? ಇದು ಆಯಿತು, ಇಲ್ಲಿ ಇದು ಆಯಿತು, ಕನ್ಫರ್ಮ್ ಆಯಿತು ಇಲ್ಲಿಗೆ. ಇವಾಗ ಒಂದು ವೇಳೆ ನೀವು ಸ್ಲೀವ್ಲೆಸ್ ಹೊಲಿತೀರಿ, ಸ್ಲೀವ್ಲೆಸ್ ಹೊಲಿಯೋ ಟೈಮ್ನಲ್ಲಿ ಇವಾಗ ಏನು 7.5 ಇಂಚ್ ಬಂತಲ್ಲ, ಈ 7.5 ಇಂಚಿನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ನಾವು ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು. ಈ ಅರ್ಧ ಇಂಚ್ ಕಡಿಮೆ ಮಾಡಿ ಶೋಲ್ಡರ್ ಮೆಜರ್ಮೆಂಟ್ ತೊಗೋಬೇಕು. ಬಟ್ ಡೌನಿಂಗ್ ತೊಗೊತೇವಲ್ಲ, ಈ ಡೌನಿಂಗ್ ತೊಗೊಳುವಾಗ ಇವಾಗ ಇಲ್ಲೇನು 7 ಇಂಚ್ ಬಂತು, 7 ಇಂಚಿಗೆ ಅರ್ಧ ಇಂಚ್ ಸೇರಿಸ್ಕೊಂಡು ಇದು ಆರ್ಮೋಲ್ ರೌಂಡಿಂಗ್ ತೊಗೋಬೇಕು. ಅಂದರೆ 7 ಇಂಚ್ ಇಲ್ಲಿ ತೊಗೊಂಡ್ರೆ 7.5 ಇಂಚು ಇಲ್ಲಿ ಬರಬೇಕು. ಆರ್ಮೋಲ್ ಡೌನಿಂಗಿಗೆ 7.5 ಇಂಚು ಬರಬೇಕು. ಯಾಕಂದರೆ ಇದು ಸ್ಲೀವ್ಲೆಸ್ ನಾವು ಹೊಲಿಯೋ ಟೈಮ್ನಲ್ಲಿ ಸ್ಲೀವ್ಸ್ ಹಚ್ಚಿ ಹೊಲಿತೀವಿ ಅಂದರೆ ಇದು ಏನಾಗುತ್ತೆ, ಈ ಅರ್ಧ ಇಂಚ್ ಏನು ಬಿಟ್ಟಿದ್ದೇವೋ ಇದು ಸ್ಲೀವ್ಸ್ನಲ್ಲಿ ಅಟ್ಯಾಚ್ ಆಗಿ ಇದು ನಮಗೆ ಕರೆಕ್ಟಾಗಿ ಮ್ಯಾನೇಜ್ ಆಗುತ್ತೆ. ಬಟ್ ಸ್ಲೀವ್ಸ್ ಇಲ್ಲದೆ ಇರೋ ಬ್ಲೌಸ್ ಹೊಲಿತೀವಿ ಅಂದರೆ ಇದು ಅರ್ಧ ಇಂಚ್ ನಮಗೆ ಎಕ್ಸ್ಟ್ರಾ ಆಗುತ್ತೆ. ಎಕ್ಸ್ಟ್ರಾ ಆದಾಗ ಇದನ್ನು ಸೇರಿಸಿ ನಾವು ಹೊಲಿದ್ರೆ ಭುಜ ಇಳಿಯುತ್ತೆ, ಭುಜ ಇಳಿಯೋ ಚಾನ್ಸಸ್ ಭಾಳ ಇರುತ್ತೆ. ಈ ಭುಜ ಕರೆಕ್ಟಾಗಿ ಕುಂದಿರ್ಬೇಕು ಅಂದರೆ ಇಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಬೇಕು. ಆಮೇಲೆ ಇಲ್ಲಿ ಆರ್ಮೋಲ್ನಲ್ಲಿ ರೌಂಡಿಂಗ್ ಫಿಟ್ಟಿಂಗ್ ಕರೆಕ್ಟಾಗಿ ಬರಬೇಕಂದ್ರೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಬೇಕು. ಇಲ್ಲಿ 7.5 ತೊಗೊಂಡಿದ್ದೀವಲ್ಲ, 7.5ಯಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ 7 ಇಂಚಿಗೆ ನಾವು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಅದನ್ನೇ ಡೌನಿಂಗ್ ತೊಗೋಬೇಕಾದ್ರೆ, ಆರ್ಮೋಲ್ ಡೌನಿಂಗ್ ತೊಗೋಬೇಕಾದ್ರೆ ಇಲ್ಲಿ ಏನು 7 ಇಂಚ್ ತೊಗೊಂಡಿರ್ತೇವೋ ಆ 7 ಇಂಚಿಗೆ ಇನ್ನೂ ಅರ್ಧ ಇಂಚ್ ಸೇರಿಸ್ಕೊಂಡು 7.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ 46 ಇಂಚಿನ ಇಲ್ಲಿಂದ ಇದು ಅಷ್ಟೇ ಇವಾಗ ಇದರಲ್ಲಿ ಡಿಫ್ರೆನ್ಸಸ್ ಬರೋದು. ಇನ್ನು ಇಲ್ಲಿ ಮುಂದೆ ಬರೋದೇನಿದೆ, 46 ಇಂಚಿನ ಮತ್ತೆ 4 ಭಾಗ ಮಾಡಬೇಕು. ಎಲ್ಲಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ತಗೊಳ್ಳುವಾಗ 46 ಇಂಚಿನ 4 ಭಾಗ ಮಾಡಿ ಬಂದಿರೋ ಒಂದು ಭಾಗಕ್ಕೆ ಅರ್ಧ ಇಂಚು ಸೇರಿಸ್ಬೇಕು. ಅದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡು ಬ್ಲೌಸ್ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ, ನಾರ್ಮಲ್ ಸ್ಟಿಚಿಂಗ್ ಮಾಡಿರೋ ಬ್ಲೌಸ್ನೇ ಕೊಟ್ಟು ನಿಮಗೆ ಸ್ಟಿಚ್ ಮಾಡ್ಲಿಕ್ಕೆ ಹೇಳಿದರೆ ಆ ಬ್ಲೌಸ್ನಲ್ಲಿ ಎಷ್ಟು ಮೆಜರ್ಮೆಂಟ್ ಇದೆ ಅಷ್ಟಕ್ಕೆ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ಸ್ ಎಲ್ಲ ತೊಗೊಂಡು ಸ್ಟಿಚ್ ಮಾಡಬೇಕು. ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ ತೊಗೊತೀನಿ ಅಂದರೆ ಈ ಥರ ಸ್ಟಿಚಿಂಗ್ ಮಾಡಬೇಕು.
ಇದು 46 ಇಂಚು ಸುತ್ತಳತಿ, ಮುಂದಿಂದು ಹಿಂದಿಂದು ಎರಡು ಸೇರಿ ಹಿಂಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಇದನ್ನ ಇನ್ನೊಂದು ಟೈಮ್ ಈ ತರ ಫೋಲ್ಡ್ ಮಾಡಬೇಕು. ಒಂದ್ ಸೈಡಿಂದ ಎಷ್ಟು ಬರುತ್ತೆ ನೋಡ್ಕೋಬೇಕು. 11 ಬರ್ತಾ ಇದೆ. ಇವಾಗ ಇದು 46 ಇಂಚನ 4 ಭಾಗ ಮಾಡಿ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಅಂದ್ರೆ 46 ಇಂಚ್ ಅಂದ್ರೆ ನಮಗೆ ಎಷ್ಟು ಬರುತ್ತೆ, 11.5 ಇಂಚ್ ಬರುತ್ತೆ. 11.5 ಇಂಚಿಗೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 12 ಇಂಚಿಗೆ ಒಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾರ್ಜಿನ್. ಇನ್ನು ಉಳ್ಕಿದೆಲ್ಲ ಏನಿದೆ ಇದು ಈ ಮೆಜರ್ಮೆಂಟ್ ಪ್ರಕಾರ ಮಾಡಬೇಕು. ಮೆಜರ್ಮೆಂಟ್ ಅಂದ್ರೆ ಅದ್ರ ಮೇಲೆ ಆ ಪ್ರಕಾರ ನಾವು ಮೆಜರ್ಮೆಂಟ್ ತಗೋಬೇಕು. ಈ ಶೋಲ್ಡರ್ ಮತ್ತು ಆರ್ಮೋಲ್ ಡೌನಿಂಗ್ ಮಾತ್ರ ಈಗ 46 ಇಂಚಿಗೆ ಇವಾಗ ಏನು ಬರುತ್ತೆ 6 ಭಾಗ ಮಾಡಿದಾಗ ಡಿವೈಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ರಿ, ಅಷ್ಟೇ ತಗೋಬೇಕು. ಇನ್ನು ಉಳ್ಕಿವೆಲ್ಲ ಮೆಜರ್ಮೆಂಟಿಗೆ ಅಂದ್ರೆ 46ರಿಂದ 50ವರೆಗೂ. ಅದಾದ್ಮೇಲೆ ನೀವು ಸ್ಲೀವ್ಸ್ ಹಚ್ಚಿ ಹೊಲಿತೀನಿ ಅಂದ್ರೆ ಕರೆಕ್ಟಾಗಿ ಅದು ಎಷ್ಟು ಬಂದಿರುತ್ತೆ ಅಷ್ಟೇ ತಗೋಬೇಕು. ಸ್ಲೀವ್ಸ್ ಇಲ್ಲಾರ್ದಂಗೆ ಹೊಲಿತೀನಿ ಅಂದ್ರೆ ಅದ್ರ ಒಳಗಡೆ ಒಂದು ಅರ್ಧ ಇಂಚ್ ಕಡಿಮೆ ಮಾಡಿ ಶೋಲ್ಡರ್ ತಗೋಬೇಕು. ಅದು ಸೇಮ್ ಏನು ಬಂದಿರುತ್ತೆ ಅದನ್ನೇ ಆರ್ಮಲ್ ಡೌನಿಂಗ್ ತಗೋಬೇಕು. ಇದಾಯ್ತು. ಇವಾಗ ಸುತ್ತಳತಿ ಒಳಗೂ ನೀವು ಮೆಜರ್ಮೆಂಟ್ ತಗೊಂತಿರಲ್ಲ ಅದರಲ್ಲಿ 4 ಭಾಗ ಮಾಡಬೇಕು. 4 ಭಾಗ ಮಾಡಿ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕಿಂಗ್ ಮಾಡಬೇಕು. ಯಾಕಂದ್ರೆ ಬ್ಯಾಕ್ ಟಕ್ಸಿಗೆ ಅಂತಂದು ಇದು ಗೊತ್ತೇ ಇದೆಯಲ್ಲ ನಿಮಗೆ, ಬ್ಯಾಕ್ ಟಕ್ಸಿಗೋಸ್ಕರ 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ತಗೋಬೇಕು. ಸುತ್ತಳತಿ ಒಳಗ 4 ಭಾಗ ಮಾಡ್ತೀರಿ, ಬಂದಿರೋ 4 ಭಾಗಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದು ಮಾರ್ಕಿಂಗ್ ತಗೋಬೇಕು. ಇದಾದ್ಮೇಲೆ ಇವಾಗ ಈ ಸ್ಲೀವ್ಲೆಸ್ ಅಲ್ವಾ, ಸ್ಲೀವ್ಲೆಸ್ಸಿಗೋಸ್ಕರ ನಾವು 7 ಇಂಚ್ ತಗೊಂಡಿದ್ದೀವಿ. 7.5 ಇಂಚ್ ಬಂದಿತ್ತು, ಅರ್ಧ ಇಂಚ್ ಕಡಿಮೆ ಮಾಡಿ 7 ಇಂಚ್ ತಗೊಂಡಿದ್ದೀವಲ್ಲ, ಈ 7 ಇಂಚಿನಲ್ಲಿನೇ 2 ಭಾಗ ಮಾಡಬೇಕು. 7.5 ಇಂಚಿನಲ್ಲಿ ಅಲ್ಲ, 7 ಇಂಚಿನಲ್ಲಿನೇ 2 ಭಾಗ ಮಾಡಿ ಒಂದು ಭಾಗದ್ದು ಶೋಲ್ಡರು, ಇನ್ನೊಂದು ಭಾಗದ್ದು ನೆಕ್ ಬಿಡ್ತು ತಗೋಬೇಕು. ಇಲ್ಲಿಂದ ನೆಕ್ದು ಡೀಪ್ ಕೂಡ ಅಷ್ಟೇ ಮೆಜರ್ಮೆಂಟ್ನಲ್ಲಿ ಎಷ್ಟು ತಗೊಂಡಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡಿ ನೆಕ್ ಡೀಪ್ ಕೂಡ ತಗೋಬೇಕು. ಇವಾಗ ನಾನು ಇದರಲ್ಲಿ ತಗೊಂಡಿರೋದಂದ್ರೆ 11 ಇಂಚ್ ತಗೊಂಡಿದ್ದೀನಿ. ಮೇಲೆ ಶೋಲ್ಡರ್ ಕೂಡ ಸೇರಿಕೊಂಡು 11 ಇಂಚು ಮಾರ್ಕಿಂಗ್ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಆರ್ಮೋಲ್ ಡೌನಿಂಗ್ ನಲ್ಲಿ ಇಲ್ಲಿ ನಾವು ಶೇಪ್ ತಗೊಳ್ಳಿಕ್ಕೆ, ಈ ತರ ರೌಂಡಿಂಗ್ ಶೇಪ್ ತಗೊಳ್ಳಿಕ್ಕೆ ಇಲ್ಲಿ ಮಾರ್ಕ್ ಮಾಡ್ಕೊಂತೀವಲ್ಲ, ಇಲ್ಲಿ ನೋಡ್ರಿ ಸ್ವಲ್ಪ ಇದರಲ್ಲಿ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಈ ಮೆಜರ್ಮೆಂಟಿಗೆ 46 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ನೀವು ತೋಳು ಹಚ್ಚಿ ಅಂದ್ರೆ ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೀವು ಬ್ಲೌಸ್ ಹೊಲಿತೀರಿ ಅಂದ್ರೆ ಈ ಮೂಲಿ ಬರುತ್ತಲ್ಲ, ಈ ಮೂಲಿಯಿಂದ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ ನೀವು ಸ್ಲೀವ್ಲೆಸ್ ಅಂದ್ರೆ ತೋಳು ಇಲ್ಲದೆ ಇರೋದನ್ನ ಬ್ಲೌಸ್ ಹೊಲಿತೀರಿ ಅಂದ್ರೆ ಈ ಮೂಲಿಯಿಂದ ಈ ಶೇಪ್ಗೋಸ್ಕರ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಗಿದೆ ಅನ್ಕೊಂತೀನಿ. ನೀವು ಸ್ಲೀವ್ಸ್ ಅಟ್ಯಾಚ್ ಮಾಡಿ ನೀವು ಬ್ಲೌಸ್ ಹೊಲಿತೀರಿ ಅಂದ್ರೆ ಇಲ್ಲಿಂದ ಈ ಮೆಜರ್ಮೆಂಟಿಗೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದೇ ತರ ಎಲ್ಲಾ ಮೆಜರ್ಮೆಂಟಿಗೂ ಈಗ ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ಎಲ್ಲ ಹೇಳಿದಿನಲ್ಲ, ಯಾವ್ಯಾವ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ಇಲ್ಲಿಂದ ಈ ಮೂಲಿಯಿಂದ ನಾವು ತಗೋಬೇಕು. ಇವಾಗ 1 ಇಂಚ್ ಬಂತು ಅಂದ್ರೆ ಒಂದು 30 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಇಲ್ಲಿ 1 ಇಂಚ್ ತಗೊಂತೀವಿ. ಇದನ್ನ ನೀವು ನಾರ್ಮಲ್ ಬ್ಲೌಸ್ ಅಂದ್ರೆ ತೋಳು ಹಚ್ಚಿ ಹೊಲಿತೀವಿ ಅಂದ್ರೆ ಇದೇ 1 ಇಂಚಿಗೆ ಮೆಜರ್ಮೆಂಟ್ ತಗೋಬೇಕು. ಇಲ್ಲ ನೀವು ಸ್ಲೀವ್ಲೆಸ್ ಹೊಲಿತೀನಿ ಅಂದ್ರೆ ಇದಕ್ಕೆ ಇನ್ನೊಂದು 1/4 ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ ಈ ಮೂಲಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಈ ಮೆಜರ್ಮೆಂಟಿಗೆ ಇಲ್ಲಿಂದ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ 2 ಇಂಚಿಗೆ ಇದನ್ನ ಶೇಪ್ ಮಾರ್ಕ್ ಮಾಡ್ಕೋಬೇಕು ಈ ತರ. ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ನಮಗೆ ಈ ಮೇಲ್ಗಡೆ ಐತಲ್ಲ ಈ ಲೈನ್ ನಮ್ಗೆ ಈ ಮೆಜರ್ಮೆಂಟ್ ಇಂದಲ್ಲ, ಇದ್ರ ಕೆಳಗಡೆ ಮಾರ್ಕ್ ಮಾಡಿರ್ತೇವಲ್ಲ ಈ ಲೈನ್ ನಮಗೆ ಮೆಜರ್ಮೆಂಟ್ ಇಂದ ಬರುತ್ತೆ. ಇಷ್ಟ ಆಯ್ತು. ಈ ಆರ್ಮೋಲ್ ರೌಂಡಿಂಗ್ ನ ಮಾರ್ಕ್ ಮಾಡ್ಕೊಂಡ್ವಿ.
ಸ್ಲೀವ್ಲೆಸ್ ನೀವು ಹೊಲಿತೀರಿ ಅಂದರೆ ಈ ಮೂಲೆಯಿಂದ ಈ ಮೂಲಿಗೆ ನೀವು ಯಾವುದೇ ಮೆಜರ್ಮೆಂಟಿಗೆ ಆಗಲಿ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ನಾವು ಏನು ಈ ಮೂಲಿಗೆ ತೊಗೊಂಡಿರ್ತೇವೆ, ಇವಾಗ 26 ಇಂಚು 28 ಇಂಚ್ ಅಂದರೆ 3/4 ಇಂಚ್ ತೊಗೊಂಡಿರ್ತೀವಿ, 30 ಇಂಚ್ ಅಂದರೆ 1 ಇಂಚ್ ತೊಗೊಂಡಿರ್ತೀವಿ, 30 ಇಂಚಿಂದ 34 ಇಂಚ್ವರೆಗೂ 1 ಇಂಚ್ ತೊಗೊಂಡ್ರು ನಡೀತೈತಿ. 34ಇಂದ ಮತ್ತೆ ಅದರ ಮೇಲೆ ಏನಾದರೂ ಬಂದರೆ ಮತ್ತೆ 1/4 ಇಂಚ್ ಎಕ್ಸ್ಟ್ರಾ ತೊಗೊತೀವಿ. ಅದೇ ಥರನೇ ಸ್ಲೀವ್ಲೆಸ್ ಹೊಲಿತೀನಿ ಅಂದರೆ ಅದಕ್ಕೊಂದು ಅರ್ಧ ಇಂಚು ಅಥವಾ 1/4 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ ರೌಂಡ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಸುತ್ತಳತಿ ಮಾರ್ಕಿಂಗು. ಇದು ಇದರಲ್ಲಿ ನಿಮ್ಗೆ ಶೇಪ್ ಏನಾದರೂ ನೀವು ಬೇರೆ ಶೇಪ್ ಮಾಡ್ಕೊತೀನಿ ಅಂದರೆ ಶೇಪ್ ಮಾಡ್ಕೋಬೋದು. ಈ ನೆಕ್ಕಿಂದ ಇರುತ್ತಲ್ಲ, ಈ ನೆಕ್ಕಿಂದ ಇಲ್ಲಿ ಎಷ್ಟಿರುತ್ತೆ ಅಷ್ಟೇ ಇರಬೇಕು. ಈ ಒಳಗಡೆಯಿಂದ ಸ್ವಲ್ಪ ತಗೊಂಡು ಇಲ್ಲಿಂದ ನೀವು ಯಾವುದಾದ್ರೂ ಶೇಪ್ ಮಾರ್ಕ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಎಷ್ಟು ಡೀಪ್ ಬೇಕೋ ಅಷ್ಟು ಡೀಪ್ ತಗೋಬೋದು. ಫಸ್ಟ್ ನೀಟಾಗಿ ಶೇಪ್ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕರೆಕ್ಟ್ ಆಗಿದೆ ಅಂತ ಅನ್ಸಿದ ಮೇಲೆ ನೀವು ಸ್ಲೀವ್ಸ್ ಕಟಿಂಗ್ ಮಾಡಬೇಕು, ನೆಕ್ ಕಟಿಂಗ್ ಮಾಡಬೇಕು. ಈ ಥರ ನಿಮಗೆ ಯಾವ್ದು ಬೇಕೋ ಆ ಶೇಪ್ನ ಇಲ್ಲಿ ಮಾರ್ಕ್ ಮಾಡ್ಕೊ. ಇಲ್ಲಿ ಬ್ರಾಡ್ ಬೇಕಂದ್ರೆ ನಿಮಗೆ 1 ಇಂಚಿಂದ ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ. ಬಟ್ ಇಲ್ಲೇನಿದೆ, ಈ 1/4 ಇಂಚ್ ಒಳಗಡೆ ಕಟ್ ಮಾಡ್ತೇವಲ್ಲ ಆ ಒಳಗಡೆನೇ ಇರಬೇಕು. ಇದು ಆಯಿತು. ಇಲ್ಲಿಂದ ಬ್ಯಾಕ್ ಟಕ್ಸ್, ಈ ಶೋಲ್ಡರ್ ಮಧ್ಯದಲ್ಲಿ ಈ ಟಕ್ಸ್. ಇಷ್ಟ ಆದಮೇಲೆ ಇದನ್ನು ಕಟಿಂಗ್ ಮಾಡೋದು. ಇವಾಗ ಲಾಸ್ಟು ನಾವು ಚೆಕ್ ಮಾಡಿದಾಗ ಎಷ್ಟು ಬಂದಿತ್ತು ನಮಗೆ, 9.5 ಇಂಚು ಒಂದು ಸೈಡಿಂದ ಬಂದಿತ್ತು. ಇವಾಗ ಇದಕ್ಕೆ 10 ಇಂಚ್ ಬರುತ್ತೆ ನೋಡಿ, 10 ಇಂಚ್ ಕರೆಕ್ಟ್ ಬಂದಿದೆ. ಈ ಮೆಜರ್ಮೆಂಟಿಗೆ ಈ ಆರ್ಮೋಲ್ ರೌಂಡಿಂಗ್ ಬಂದು ನಮಗೆ 10 ಇಂಚು, ಭಾಳ ಅಂದರೆ 10.5 ಇಂಚು. ಅದು ಮೆಜರ್ಮೆಂಟ್ ಮೇಲೆ ಹೋಗುತ್ತೆ. ಆರ್ಮೋಲ್ ರೌಂಡಿಂಗ್ ಈ ಮೆಜರ್ಮೆಂಟಿನ ಪ್ರಕಾರ ನಾನು ನಿಮಗೆ ಹೇಳ್ತಾ ಇರೋದು. ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ನಲ್ಲಿ ಮೆಜರ್ಮೆಂಟ್ ತೊಗೊಂಡಿದ್ರಿ ಅಂದರೆ ಹೇಳಕ್ಕೆ ಬರಂಗಿಲ್ಲ, ಇದು ಇನ್ನೂ ಕಡಿಮೆನೇ ಬರ್ಬೋದು. ಆರ್ಮೋಲ್ ರೌಂಡಿಂಗ್ ಕಡಿಮೆನೇ ಬರ್ಬೋದು, ಶೋಲ್ಡರ್ ಜಾಸ್ತಿನೇ ಬರ್ಬೋದು. ಬಟ್ ಈ ಮೆಜರ್ಮೆಂಟ್ ಪ್ರಕಾರ ನಾನು ನಿಮಗೆ ಹೇಳ್ದಾದ್ರೆ ಇಷ್ಟು ಬರುತ್ತೆ. ಇಷ್ಟಾದ್ಮೇಲೆ ಇದು ಕಟಿಂಗ್ ಮಾಡೋದು. ಈ ತರ ಇಂಟರ್ನ್ ಮಾಡಿ ನೋಡ್ರಿ, ಈ ಶೇಪ್ ಕರೆಕ್ಟಾಗಿ ರೌಂಡಾಗಿ ಬಂದಿರಬೇಕು. ಹಂಗೇನಾದ್ರೂ ರೌಂಡ್ ಬಂದಿಲ್ಲ ಅಂದರೆ ಇನ್ನೊಂದು ಚೂರು ಈ ಥರ ಹಿಂಗೆ ಕಟ್ ಮಾಡಿಕೊಂಡು ಶೇಪ್ ತಗೊಳ್ರಿ. ಈ ಥರ ರೌಂಡಾಗಿ ಬಂದಿರಬೇಕು. ಇದು ಆಯ್ತು. ಇವಾಗ ಫ್ರಂಟ್ ಸೈಡ್, ಇದು ಓಪನ್ ಸೈಡ್ ಇವಾಗ ನಮ್ಮ ಸೈಡ್ ಇರಬೇಕು. ಇದ್ರ ಮೇಲೆ ಇದನ್ನು ಹಾಕ್ತೀರಿ, ಇದನ್ನು ಹಾಕಿ ಇದೆಲ್ಲ ಮಾರ್ಕಿಂಗ್ಸ್ ಮಾಡ್ಕೋಬೇಕು. ಇದರಲ್ಲಿ ನಾನು ಇವಾಗ ನಿಮಗೆ ಕ್ರಾಸ್ ಬೆಲ್ಟ್ ತೋರಿಸ್ತಾ ಇಲ್ಲ, ಸ್ಲೀವ್ಸ್ ತೋರಿಸ್ತಾ ಇಲ್ಲ, ಯಾಕಂದರೆ ಇದು ಸ್ಲೀವ್ಲೆಸ್ ಇರೋದು. ಮತ್ತು ಕ್ರಾಸ್ ಬೆಲ್ಟು ಹಿಂದಿನ ಕ್ಲಾಸ್ನಲ್ಲಿ ಏನು ಹೇಳ್ಕೊಟ್ಟಿದ್ದೀನೋ ಸೇಮ್ ಅದೇ ಇರುತ್ತೆ, ಇದರಲ್ಲಿ ಏನು ವ್ಯತ್ಯಾಸ ಇರಂಗಿಲ್ಲ. ಹಂಗಾಗಿ ಇದರಲ್ಲಿ ಕ್ರಾಸ್ ಬೆಲ್ಟ್ ತೋರಿಸ್ತಾ ಇಲ್ಲ, ಸ್ಲೀವ್ ತೋರಿಸ್ತಾ ಇಲ್ಲ. ಅದ್ರ ಬದಲು ಇವತ್ತು ನಾನು ಗುಂಡಿ ಹಚ್ಚೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇದು ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಇದೆಲ್ಲ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ. ಇವಾಗ ಶೋಲ್ಡರ್ ಮಾರ್ಜಿನ್ನು, ಆಮೇಲೆ ಬ್ಯಾಕ್ ಲೆಂತು, ಸೈಡ್ ಫಿಟ್ಟಿಂಗ್ ಸೈಡು ಮಾರ್ಕಿಂಗು, ಮತ್ತು ಆರ್ಮೋಲ್ ರೌಂಡಿಂಗ್ದು ಮಾರ್ಕಿಂಗು. ಇದಾದಮೇಲೆ ಇದನ್ನೆಲ್ಲ ಸೈಡಿಗೆ ತೆಗೆದುಬಿಡಬೇಕು. ಸೈಡಿಗೆ ತೆಗೆದು ಇದನ್ನ ಇನ್ನೊಂದು ಟೈಮು ನೀವು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ ಅಂದರೆ ಮಾರ್ಕ್ ಮಾಡ್ಕೋಬೇಕು. ಈ ಮೆಜರ್ಮೆಂಟಿಂದು ಇನ್ನೇನಿದೆ ನೋಡ್ರಿ, ಇವಾಗ 46 ಇಂಚು 48 ಇಂಚು ಈ ಮೆಜರ್ಮೆಂಟಿನ ಬ್ಲೌಸ್ ಕಟ್ಟಿಂಗ್ ಬರೋದು ತುಂಬ ಕಡಿಮೆ, ರೇರ್ ಆಗಿ ಬರುತ್ತೆ. ಹಂಗೊಂದು ವೇಳೆ ಬಂದರೂ ಕೂಡ ನಮಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಕೆ ನಮಗೆ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ಈ ಕ್ಲಾಸಸ್ ನಿಮಗೆ. ಈ ಮುಂದಿನ ಭಾಗದ ದೀಪ್ ಕೂಡ ಅಷ್ಟೇ, ನೀವು ಮೆಜರ್ಮೆಂಟ್ ತಗೋಬೇಕು. ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ಟೈಮ್ನಲ್ಲಿ ಮೆಜರ್ಮೆಂಟ್ ತಗೊಂಡು ಎಷ್ಟು ಹೇಳ್ತಾರೋ ಕಸ್ಟಮರು ಅಷ್ಟಕ್ಕೆ ನೀವು ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದರ ಪ್ರಕಾರ ನಾನು ಕಟ್ ಮಾಡೋದಾದ್ರೆ ಇಲ್ಲಿ ನಾನು ಟೋಟಲ್ ಶೋಲ್ಡರು ಸೇರಿಕೊಂಡು 8.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 8 ಇಂಚ್ ಅಷ್ಟೇ ಜಾಸ್ತಿ, 8.5 ಇಂಚ್ ಜಾಸ್ತಿ ಅಷ್ಟು ಬರಂಗಿಲ್ಲ.
ಬಟ್ ತೀರಾ ದಪ್ಪ ಇದ್ದು ಒಂದ್ ವೇಳೆ ಬಾಡಿ ಅಗಲ ಇದೆ ಅಂದ್ರೆ ಅವಾಗ ಆ ಬಾಡಿ ತಕ್ಕಂಗ ನಾವು ಒಂಚೂರು ಹೆಚ್ಚು ಕಡಿಮೆ ಮಾಡ್ಬೋದು. ಇಲ್ಲಿಂದ ಇವಾಗ ಟಕ್ಸ್ ಮೆಜರ್ಮೆಂಟ್ ಇವಾಗ ನಮಗೆ ಟೋಟಲ್ ಆಗಿ ಎಷ್ಟು ಬಂತು 11.5 ಇಂಚು ಒಂದ್ ಸೈಡ್ ಇಂದ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಬಂತಲ್ಲ, ಈ 11.5 ಇಂಚಿಗೆ ಇನ್ನ 1.5 ಇಂಚು ಎಕ್ಸ್ಟ್ರಾ ಸೇರಿಸಿದ್ರೆ 11.5 12 12.5 13 ಇಂಚಿಗೆ ಈ ಮಾರ್ಕ್ ಬರುತ್ತೆ. ಇದು ಮುಂದಿನ ಭಾಗಿಂದು ಟಕ್ಸ್ ಇಂದು ಬ್ರೆಸ್ಟ್ ಲೆಂತ್ ಟೋಟಲ್ ಆಗಿ 13 ಇಂಚಿಗೆ. ಇದು ಕೂಡ ಆಲ್ರೆಡಿ ನಿಮಗೆ ಇವಾಗ ಗೊತ್ತಾಗಿರ್ಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೋ ಅದರಲ್ಲಿ 4 ಭಾಗ ಮಾಡಿ ಡಿವೈಡ್ ಮಾಡಿದಾಗ ಒಂದ್ ಭಾಗ ಏನ್ ಬರುತ್ತೋ ಆ ಒಂದ್ ಭಾಗಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಅದು ಈ ಶೋಲ್ಡರ್ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಮೆಜರ್ಮೆಂಟ್ಗೆ 3 ಇಂಚು ಈ ಟಕ್ಸಿಂದ ಉದ್ದ ಮತ್ತೆ ಇಲ್ಲಿಂದ 3.5 ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್. ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಇದಕ್ಕೊಂದು ಕರೆಕ್ಟ್ ಆಗಿ ಲೈನ್. ಇವಾಗ ಈ ಮೆಜರ್ಮೆಂಟ್ಗೆ ಕೂಡ ಅಷ್ಟೇ, ಈ ಟಕ್ಸ್ ಹಿಡಿಬೇಕಲ್ವಾ, ಈ ಟಕ್ಸ್ ಹಿಡಿಲಿಕ್ಕೆ ಬಟ್ಟೆ ಬಿಡ್ತೇವಲ್ಲ ಈ ಕಡೆ ಆ ಕಡೆ, ಈ ಕಡೆ 1.5 ಇಂಚು ಆ ಕಡೆ 1.5 ಇಂಚು ಈ ಮೆಜರ್ಮೆಂಟ್ಗೆ. ಈಗ 42 44 46 ಮೆಜರ್ಮೆಂಟ್ ಏನಿದೆ ಈ 1.5 ಇಂಚು ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು ಈ ತರ. ಇನ್ನು ಮುಂದೆ ಏನ್ ಬರುತ್ತಲ್ಲ 48 ಇಂಚು ಅದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತಿದ್ದು. ಇಲ್ಲಿಂದ ಈ ಪಾಯಿಂಟ್ ಇಂದ ಈ ಕಡೆ ಸೈಡ್ 3 ಇಂಚಿಗೆ ಮಾರ್ಕು, ಎಲ್ಲಿ ಆರ್ಮೋಲ್ ಡೌನಿಂಗ್ ಸೈಡ್ ಫಿಟ್ಟಿಂಗ್ ಸೈಡ್ 3 ಇಂಚಿಗೆ, ಮತ್ತೆ ಈ ನೆಕ್ಕಿಂದು ಈ ಟಕ್ಸ್ ಇದ್ರ ಮಧ್ಯದಲ್ಲಿ ಈ ಟಕ್ಸ್ ಇಂದ ಮಾರ್ಕ್ ಈ ತರ. ಇದು ಟಕ್ಸಿನ್ ಮಾರ್ಕ್ಸ್ ಆಯ್ತು. ಇದು ಕೂಡ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಇವಾಗ ಯಾವ ತರ ಮಾರ್ಕ್ ಮಾಡಬೇಕು ಅನ್ನೋದು. ಬಟ್ ಈ ಮೆಜರ್ಮೆಂಟ್ಗೆ ಎಷ್ಟು ಬರುತ್ತೆ ಅನ್ನೋದನ್ನ ನಾನು ಇದರಲ್ಲಿ ತಿಳಿಸಿದ್ದೀನಿ ನಿಮಗೆ. ಈ ತರ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಇದಕ್ಕೆ ವೀಲ್ ಮಾರ್ಕರ್ ಬರುತ್ತೆ. ಈ ನೀವು ಬಟ್ಟೆ ಮೇಲೆ ಕಟ್ ಮಾಡ್ಕೊಂತೀರಿ ಅಂದ್ರೆ ಏನ್ ಮಾಡ್ಬೇಕು, ಆ ವೀಲ್ ಮಾರ್ಕರ್ ಇಂದ ತಿದ್ದಿ ಬಿಡ್ಬೇಕು. ತಿದ್ದಿದ್ರೆ ಆ ಮಾರ್ಕ್ಸ್ ಎಲ್ಲ ಹಂಗೆ ಕೂಡುತ್ತೆ. ಈ ಕ್ರಾಸ್ ಬೆಲ್ಟ್ಗೋಸ್ಕರ ಅದೇ ಸೇಮು, ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್, ಎಲ್ಲಿ ಬ್ಯಾಕ್ ಲೆಂತ್ ಇರುತ್ತಲ್ಲ ಬ್ಯಾಕ್ ಸೈಡ್ ಲೆಂತ್ ಮಾರ್ಕ್ ಮಾಡಿರ್ತೇವಲ್ಲ ಇದು ಸ್ಟ್ರೇಟ್ ಆಗಿ, ಅಲ್ಲಿಂದ 1.5 ಇಂಚಿಗೆ ಅದು ಉಕ್ಸ್ ಪಟ್ಟಿ ಸೈಡು 1 ಮಾರ್ಕು, ಸೈಡ್ ಫಿಟ್ಟಿಂಗ್ ಸೈಡ್ಗೆ 1 ಮಾರ್ಕು. ಇವಾಗ ಈ ಟಕ್ಸ್ ಬಂದು ಇಲ್ಲಿ ಕೆಳಗಡೆ ಬಂದಿದೆ, ಈ ಬ್ಯಾಕ್ ಲೆಂತ್ ಬಂದು ಇಲ್ಲಿದೆ, ಇಲ್ಲಿಂದ ನಮಗೆ 1 ಇಂಚಿನಷ್ಟು ಎಕ್ಸ್ಟ್ರಾ ಕೆಳಗಡೆ ಬಂದಿದೆ. ಮತ್ತೆ ಇದಕ್ಕೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದು ಕೆಳಗಡೆ ಬಂದಿರೋದಕ್ಕೆಲ್ಲ ಬ್ಯಾಕ್ ಲೆಂತಿಗೆ ಎಲ್ಲಿ ಮಾರ್ಕ್ ಮಾಡಿರ್ತೇವೆ ಆ ಲೆಂತ್ ಇಂದ ಉಕ್ಸ್ ಮನಿ ಸೈಡು 1.5 ಇಂಚಿಗೆ, ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡು 1 ಇಂಚಿಗೆ. ಇವಾಗ ಈ ಶೇಪ್ ಅಂದ್ರೆ ಇವಾಗ ಜಾಸ್ತಿ ಆಗುತ್ತೆ, ಈ ತರ ಬರುತ್ತೆ ಶೇಪ್. ಇದು ಆಲ್ರೆಡಿ ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೇನಲ್ಲ, ಈ ಶೇಪ್ ಈ ತರ ಜಾಸ್ತಿ ಆದ್ರೂ ಕೂಡ ನಾವು ಸ್ಟಿಚಿಂಗ್ ಆದ್ಮೇಲೆ ಇದು ಮೇಲ್ಗಡೆ ಹೋಗುತ್ತೆ. ಈ ಟಕ್ಸು ಈ ತರ ಹಿಂಗೆ ನಾವು ಹಿಡಿದಾಗ ಇದು ಮೇಲ್ಗಡೆ ಹೋದಾಗ ಇದು ಕರೆಕ್ಟ್ ಆಗಿ ಬರುತ್ತೆ ಅಂತ ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇಷ್ಟ ಆದ್ಮೇಲೆ ಇದು ಕಟಿಂಗ್. ಈ ಟಕ್ಸಿಂದು ಇನ್ನೊಂದು ಟೈಮ್ ನಾನು ಹೇಳ್ತೇನೆ ನೋಡ್ರಿ. ಈ ಮೆಜರ್ಮೆಂಟ್ ಇವಾಗ ಏನು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ 44 42 46 ಈ ತರ ಮೆಜರ್ಮೆಂಟ್ ಬರುತ್ತೋ, ಈ ಬ್ಯಾಕ್ ಟಕ್ಸ್ ಬ್ಯಾಕ್ ಲೆಂತ್ ಇರುತ್ತಲ್ಲ, ಬ್ಯಾಕ್ ಲೆಂತ್ ಇಂದ ಒಂದು ಸ್ವಲ್ಪ ಕೆಳಗಡೆನೆ ಬರುತ್ತೆ. ಇನ್ನ ಬಂದ್ರೂ ಪರವಾಗಿಲ್ಲ, ಈ ಟಕ್ಸ್ ನಾವು ಇಟ್ಕೊಂಡಾದ್ಮೇಲೆ ಅದು ಮತ್ತೆ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಈ ಟಕ್ಸ್ ಮಾರ್ಜಿನ್ ನಾವು ತಗೋಬೇಕಂದ್ರೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಸುತ್ತಳತೆ ನೋಡ್ಕೋಬೇಕು, ಬ್ಯಾಕ್ ಸೈಡ್ದು ಫ್ರಂಟ್ ಸೈಡ್ದು ನೋಡ್ಕೊಂಡು ಟೋಟಲ್ ಆಗಿ ಇವತ್ತಿಂದು ಮೆಜರ್ಮೆಂಟ್ 46 ಇಂಚಿಂದಲ್ವಾ, ಈ 46 ಇಂಚಿನ 4 ಭಾಗ ಮಾಡ್ತೀವಿ. 4 ಭಾಗ ಮಾಡಿದಾಗ ಒಂದು ಭಾಗದಲ್ಲಿ ನಮಗೆ 11.5 ಇಂಚ್ ಬರುತ್ತೆ. ಆ 11.5 ಇಂಚ್ಗೆ ಈ ಮೇಲೆ ಶೋಲ್ಡರ್ ಜಾಯಿಂಟಿಂಗ್ ಇರುತ್ತಲ್ಲ ಇದನ್ನ ಸೇರ್ಕೊಂಡು ಇಲ್ಲಿಂದ ಇಲ್ಲಿಗೆ ಈ ತರ 11.5 ಇಂಚಿಗೆ ಇಲ್ಲಿಂದ ಈ 11.5 ಇಂಚಿಗೆ ಇನ್ನೂ 1.5 ಇಂಚು ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಬೇಕು. ಎಕ್ಸ್ಟ್ರಾ ಇದನ್ನ ತಗೊಂಡು ಮಾರ್ಜಿನ್ ತಗೊಂಡು ಇಲ್ಲಿಂದ ಈ 13 ಇಂಚು ಬಂತು ಟೋಟಲ್ ಆಗಿ, ಈ 13 ಇಂಚಿಗೆ ಒಂದು ಲೈನ್ ಮಾಡ್ಕೋಬೇಕು. ಈ ತರ ಒಂದು ಲೈನ್ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಈ ಮೆಜರ್ಮೆಂಟಿಗೆ 46 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಇಲ್ಲಿ ಟಕ್ಸಿನ್ ಉದ್ದ ಬಂದು ಒಂದು 3 ಇಂಚಷ್ಟು ಬರುತ್ತೆ. ಈ 3 ಇಂಚಿಗೆ ಏನೋ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು.
ಯಾಕಂದ್ರೆ ಇದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಕ. ಆಮೇಲೆ ಈ ಟಕ್ಸ್ ಹಿಡಿಬೇಕಂದ್ರೆ ನಮಗೆ ಬಟ್ಟೆ ಬೇಕಲ್ಲ, ಅದಕ್ಕೋಸ್ಕರ ಈ ಮಿಡಿಲ್ ಪಾಯಿಂಟ್ ಒಂದು ಲೈನ್ ಹಾಕಿರ್ತೇವಲ್ಲ, ಈ ಲೈನ್ ಇಂದ ಈ ಕಡೆ ಸೈಡ್ 1.5 ಇಂಚು, ಈ ಕಡೆ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಈ ಮೆಜರ್ಮೆಂಟಿನ ಪ್ರಕಾರ ಈ ಟಕ್ಸಿಂದು ಇನ್ನ 3 ಮಾರ್ಜಿನ್ ಏನಿರ್ತಾವ ಮಾರ್ಕ್ಸ್ ಏನಿರ್ತಾವು, ಈ ಟಕ್ಸಿಂದು ದೊಡ್ಡ ಟಕ್ಸ್ ಇರುತ್ತಲ್ಲ, ಈ ಮಿಡಿಲ್ ಪಾಯಿಂಟ್ ಇಂದ ಹಿಡ್ಕೊಂಡು ಇಲ್ಲಿಂದ 3 ಇಂಚಿಗೆ ಫಸ್ಟ್ ಒಂದು ಮಾರ್ಕ್ ಮಾಡ್ಕೋಬೇಕಿತ್ತರ. ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ 3 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಟಕ್ಸ್ ಬಂದು ಇವು ಎರಡರ ಮಧ್ಯದಲ್ಲಿ, ಈ ಮೇಲ್ಗಡೆ ನೆಕ್ ಶೇಪ್ ಮಾರ್ಕ್ ಮಾಡಿರ್ತೇವಲ್ಲ ಅದು, ಮತ್ತೆ ಈ ಟಕ್ಸಿಂದು ಮಾರ್ಕ್ ಮಾಡಿರ್ತೇವಲ್ಲ ಇದು ಉದ್ದಕ, ಇವೆರಡರ ಮಧ್ಯದಲ್ಲಿ ಈ ಟಕ್ಸ್ನ ಮಾರ್ಕ್ ಮಾಡ್ಕೋಬೇಕು. ಅದು ಎಲ್ಲಿಂದ ಇಲ್ಲಿ ಈ ಎಡ್ಜ್ ಪಾಯಿಂಟ್ ಬಂದಿರುತ್ತಲ್ಲ ಅಲ್ಲಿವರೆಗೂ ಮಾರ್ಕ್ ಮಾಡಿಕೊಂಡು, ಮತ್ತೆ ಈ ಸ್ಕೇಲಿಂದ ಈ ತರ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡಿಕೊಂಡು ಆಮೇಲೆ ಇದನ್ನ ಕ್ರಾಸ್ ಬೆಲ್ಟ್ ಇಂದು ಮಾರ್ಕಿಂಗ್ ಮಾಡಿ ಕಟ್ ಮಾಡಬೇಕು. ಕ್ರಾಸ್ ಬೆಲ್ಟ್ ಇಂದು ಬ್ಯಾಕ್ ಸೈಡ್ ಲೆಂತ್ ಇರುತ್ತಲ್ಲ, ಆ ಬ್ಯಾಕ್ ಸೈಡ್ ಈ ಟಕ್ಸ್ ಉದ್ದ ಎಷ್ಟಾದ್ರೂ ಬಂದಿರಲಿ, ಬ್ಯಾಕ್ ಸೈಡ್ ಲೆಂತ್ ಎಲ್ಲಿ ಮಾರ್ಕ್ ಇರುತ್ತೆ ನೋಡ್ರಿ, ಅಲ್ಲಿಂದ 1.5 ಇಂಚು ಈ ಕಡೆ ಸೈಡು, 1 ಇಂಚು ಈ ಕಡೆ ಸೈಡ್ ತಗೊಂಡು ಮಾರ್ಕ್ ಮಾಡಿಕೊಂಡು ಈ ಶೇಪ್ ಮಾರ್ಕ್ ಮಾಡಬೇಕು. ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಈ ಮೆಜರ್ಮೆಂಟ್ನಲ್ಲಿ ಈ ಶೇಪ್ ಬಂದು ನಮಗೆ ಜಾಸ್ತಿ ಬರುತ್ತೆ. ಬಟ್ ಏನಂದ್ರೆ ಇದು ಸ್ಟಿಚಿಂಗ್ ಆದ್ಮೇಲೆ ಇದು ಮೇಲ್ಗಡೆ ಬರುತ್ತೆ. ಮೇಲ್ಗಡೆ ಬಂದಾಗ ಬ್ಯಾಕ್ ಸೈಡ್ ಲೆಂತ್ಗೆ ಇದು ಕರೆಕ್ಟ್ ಆಗಿ ಬರುತ್ತೆ, ಅಡ್ಜಸ್ಟ್ ಆಗುತ್ತೆ. ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟೇ, ಇದರಲ್ಲಿ ಇನ್ನೇನಿಲ್ಲ. ಇನ್ನ ಕಟ್ ಮಾಡೋದು. ಈಗ ಹಿಂದಿನ ಕ್ಲಾಸ್ನಲ್ಲೆಲ್ಲ ನಿಮಗೆಲ್ಲ ಪೂರ್ತಿ ಪ್ರತಿಯೊಂದನ್ನು ಹೇಳ್ಕೊಟ್ಬಿಟ್ಟಿದ್ದೀನಲ್ವಾ. ಇವಾಗ ಇದು ತುಂಬಾ ಈಸಿ ಅನಿಸ್ತಾ ಇರ್ಬೋದು ನಿಮಗೆ. ಇವಾಗ ಬಾಡಿ ಮೆಜರ್ಮೆಂಟಿಗೆ ನಿಮ್ ಬ್ಲೌಸ್ ಕಟ್ಟಿಂಗ್ ಮಾಡೋದು ತುಂಬಾ ಈಸಿ ಅಂತ ಅನಿಸ್ತಾ ಇರ್ಬೋದು. ಯಾಕಂದ್ರೆ ಇದನ್ನ ನಾನು ಇಷ್ಟು ಹೇಳ್ಕೊಟ್ಟಿದ್ದಕ್ಕೋಸ್ಕರ ನಿಮಗೆ ಅಷ್ಟು ಈಸಿ ಅನಿಸ್ತಾ ಇದೆ. ನಾನು ಸುಮ್ಮನೆ ಹಾಗೆ ಏನೋ ಒಂದು ಹೇಳಿ ಏನೋ ಒಂದು ಕಟ್ ಮಾಡಿದೆ ಅಂದ್ರೆ ನಿಮಗೆ ಅದು ಈಸಿ ಅನ್ಸಂಗಿಲ್ಲ. ಇವಾಗ ಫ್ರಂಟ್ ಸೈಡ್ ಮಾರ್ಕ್ ನೀವು ಬೇಕಂದ್ರೆ ಈ ತರ ಹಿಂಗ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ಮಾರ್ಕ್ ಮಾಡಬೇಕು. ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ ನಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು. ಹಂಗಾಗಿ ಪ್ರತಿಯೊಂದು ಕ್ಲಾಸ್ನು ತುಂಬಾ ಇಂಪಾರ್ಟೆಂಟ್ ನಾವು ಕಲಿಬೇಕಂದಾಗ. ಯಾಕಂದ್ರೆ ಇವಾಗ ನೋಡ್ರಿ, ಪ್ರತಿಯೊಂದು ಕ್ಲಾಸ್ನಲ್ಲಿ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಏನಾದ್ರೂ ಒಂದು ನಾನು ಅದರಲ್ಲಿ ಡಿಫ್ರೆನ್ಸಸ್ ಏನ್ ಬರುತ್ತೆ ಅದನ್ನ ಹೇಳ್ತಾನೆ ಬಂದಿದ್ದೀನಿ. ಇವಾಗ ಅದು ಎಲ್ಲಾದ್ರೂ ನಿಮಗೆ ಅರ್ಥ ಆಗ್ಬಿಟ್ಟಿದೆ. ನೀವು ಇನ್ನ ಅರ್ಥ ಆಗಿಲ್ಲ ಅಂದ್ರೆ ಇನ್ನ ಒಂದ್ 2-3 ಟೈಮ್ ವಿಡಿಯೋ ನೋಡ್ಕೊಂಡ್ರೆ ಅದನ್ನ ಅರ್ಥ ಮಾಡ್ಕೊಡ್ರಿ ಚೆನ್ನಾಗಿ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್. ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂತೀವಿ ಅಷ್ಟು ಒಳ್ಳೆ ಪರ್ಫೆಕ್ಟ್ ಕೆಲಸನ ನಾವು ಮಾಡ್ತೀವಿ. ಈ ಶೇಪ್ ನೋಡ್ರಿ ಸ್ವಲ್ಪ ಕಡಿಮೆ ಬಂತು. ಇವಾಗ ನಾನು ಏನ್ ಮಾಡಿದೆ, ಅಲ್ಲೇ ಒಂಚೂರು ಮಾರ್ಕ್ ಮಾಡ್ಕೊಂಡು ಅದನ್ನ ಇನ್ನೊಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ. ಇದು ಸ್ಲೀವ್ಲೆಸ್ ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ ನಾವು ಕಟ್ಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಇದು ಮೆಥಡ್. ಇದಕ್ಕೆ ಸ್ಲೀವ್ಸ್ ಇರೋಂಗಿಲ್ಲ, ಹಂಗಾಗಿ ಇವತ್ತು ಏನು ಸ್ಲೀವ್ಸ್ ಇಂದ ಏನು ತೋರ್ಸಂಗಿಲ್ಲ. ಕ್ರಾಸ್ ಬೆಲ್ಟ್ ತೋರಿಸ್ಬಿಡ್ತೀನಿ ಒನ್ ಟೈಮ್, ಮತ್ತೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು, ಅದಕ್ಕೆ ಒನ್ ಟೈಮ್ ತೋರಿಸ್ಬಿಡ್ತೀನಿ. ಇವಾಗ ಇದು ಆಯ್ತಲ್ಲ, ಈ ಫ್ರಂಟ್ ಭಾಗದ್ದು ತಗೊಂಡ್ವಿ. ಇವಾಗ ಈ ಮೆಜರ್ಮೆಂಟಿಗೂ ಅಷ್ಟೇ. ಕ್ರಾಸ್ ಬೆಲ್ಟ್ ಬಂದು ನಮಗೆ ಉಕ್ಸ್ ಮನಿ ಇರುತ್ತಲ್ಲ, ಈ ಉಕ್ಸ್ ಮನಿ ಸೈಡು 2.5 ಇಂಚ್ ಬರಬೇಕು. ಸೈಡ್ ಫಿಟ್ಟಿಂಗ್ ಸೈಡು 2 ಇಂಚ್ ಬರಬೇಕು. ಹಂಗೆ ಬರ್ಬೇಕಂದ್ರೆ ನಾವು ಉಕ್ಸ್ ಮನಿ ಸೈಡು 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಟೋಟಲ್ಲು ಸುತ್ತಳತಿ ಅಂದ್ರೆ ಬ್ಲೌಸಿಂದ ಸುತ್ತಳತಿ ಏನಿರುತ್ತಲ್ವಾ, ಟೋಟಲ್ ಸುತ್ತಳತಿ ತಗೊಂಡಿರ್ತೇವೆ ನಾವು ಮಾರ್ಕಿಂಗ್ಸ್ ಇದನ್ನ ಅಳತಿ ತಗೊಂಡೋ ಟೈಮ್ನಲ್ಲಿ. ಅವಾಗ ಅದರಲ್ಲಿ 4 ಭಾಗ ಮಾಡಿ ಬಂದಿರ್ತೈತಲ್ಲ ಒಂದು ಭಾಗ. ಇವಾಗ 30 ಇಂಚ್ ಇದ್ರೆ 4 ಭಾಗ ಮಾಡಿದಾಗ 7.5 ಇಂಚ್ ಬರುತ್ತೆ. 40 ಇಂಚ್ ಇದ್ರೆ 4 ಭಾಗ ಮಾಡಿದಾಗ 10 ಇಂಚ್ ಬರುತ್ತೆ. ಆ ತರ ಒಂದು ಭಾಗದ್ದು ನಾವಿಲ್ಲಿ ಅಳತಿ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ಕಡೆ ಸೈಡ್ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ನಮಗೆ 2 ಇಂಚ್ ಅಷ್ಟೇ ಬರ್ಬೇಕು ಕ್ರಾಸ್ ಬೆಲ್ಟ್. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆ ನೀವು ಎಷ್ಟಾದ್ರೂ ಎಕ್ಸ್ಟ್ರಾ ಬಟ್ಟೆ ಒಳಗಡೆ ಬಿಟ್ಕೋಬಹುದು. ಆಯ್ತಾ? ಇವಾಗ ಈ 3.5 ಇಂಚಿಗೆ ಮಾರ್ಕ್ ಮಾಡಿದ್ದೇವಲ್ಲ, ಈ ಶೇಪ್ ಬಂದು ಸ್ವಲ್ಪ ಮೇಲ್ಗಡೆ ಬರ್ಬೇಕು. ಈ ತರ ಮೇಲ್ಗಡೆ ಬಂದು ಈ ತರ ಈ ಕಡೆ ಈ ಮೇಲ್ಗಡೆ ಬಂದ್ಮೇಲೆ ಇಲ್ಲಿಂದ ಸ್ವಲ್ಪ ಡೌನ್ ಹೋಗಿ ಮತ್ತೆ ಈ ಕಡೆಯಿಂದ ಈ ತರ ಸೈಡ್ಗೆ ಅಪ್ ಬರಬೇಕು. ಬಂದಾದ್ಮೇಲೆ ಈ ಕ್ರಾಸ್ ಬೆಲ್ಟ್ ನ ಕಟ್ ಮಾಡೋದು.
ಇವಾಗ ಈ ಸೈಡ್ ಫಿಟ್ಟಿಂಗ್ ಸೈಡ್ ಐತಲ್ಲ ಹಿಂಗೆ ಹಿಡಿಬೇಕು, ಹಿಂಗೆ ಹಿಡ್ಕೊಂಡು ನಾಚ್ ಹಾಕ್ಬಿಡ್ಬೇಕು. ಅಂದರೆ ಇದು ಸೈಡ್ ಫಿಟ್ಟಿಂಗ್ ಸೈಡು, ಇದು ಗುಂಡಿ ಪಟ್ಟಿ ಸೈಡು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಷ್ಟಾಯಿತು. ಇದು ಇವತ್ತಿಂದು ನಾನು ನಿಮಗೆ ಹೇಳ್ಕೊಟ್ಟಿರೋದು 46 ಇಂಚ ಪರ್ಚೆಸ್ ಮೆಜರ್ಮೆಂಟಿಂದು ಬ್ಲೌಸ್ ಕಟ್ಟಿಂಗು. ಸ್ಲೀವ್ಲೆಸ್ ಇದ್ದಾಗ ನಾವು ಯಾವ ಥರ ಮಾರ್ಕಿಂಗ್ಸ್ ತೊಗೋಬೇಕು, ಯಾವ ಥರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಇದು ಫ್ರಂಟ್ ಭಾಗದ್ದು, ಇದು ಕ್ರಾಸ್ ಬೆಲ್ಟ್. ಇವಾಗ ಇದೇ ಕ್ಲಾಸ್ನಲ್ಲಿ ನಿಮಗೆ ಗುಂಡಿ ಹಾಕೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಉಕ್ಸಿಂದ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಕೈವಲಿಗೆ ಹಾಕೋದು ಯಾವ ಥರ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಇವತ್ತು ಗುಂಡಿ ಹಾಕೋದು ಯಾವ ಥರ ಅನ್ನೋದನ್ನ ಹೇಳ್ಕೊಡ್ತೀನಿ. ನಾನು ಲಾಸ್ಟ್ ಟೈಮ್ ನಿಮಗೆ ಉಕ್ಸು ಹೇಳ್ಕೊಡೋ ಟೈಮ್ನಲ್ಲಿ ಅವಾಗ ಕೂಡ ಬಿಳೆ ಬಟ್ಟೆಯಲ್ಲೇ ಹೇಳ್ಕೊಟ್ಟಿದ್ದೆ. ರೆಡ್ ಕಲರ್ ದಾರ ತಗೊಂಡಿದ್ದೆ, ಯಾಕಂದರೆ ನಿಮಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನೋಡ್ರಿ, ಇದು ನೀವು ಗುಂಡಿ ಹಚ್ಚೋ ಸೈಡು ಮತ್ತು ಗುಂಡಿ ಮನಿ ಮಾಡ್ತೀರಲ್ಲ ಆ ಮನಿ ಮಾಡೋ ಸೈಡು. ಅವಾಗ ಏನು ಮಾಡಬೇಕು ಅಂದರೆ ಇದು ಇಷ್ಟು ಇವಾಗ ಗುಂಡಿ ಮನಿ ಮಾಡೋ ಸೈಡ್ ಅಂತ ಅಂದ್ಕೊಳ್ರಿ. ಫಸ್ಟು ಮಾರ್ಕ್ ಮಾಡ್ಕೋಬೇಕು. ಇಲ್ಲೊಂದು ಬರುತ್ತೆ, ಇಲ್ಲೊಂದು ಬರುತ್ತೆ. ಇಲ್ಲಾಂದರೆ ನಿಮಗೆ ಈ ಥರ ಸ್ಕೇಲ್ ಇಟ್ಕೋಬೇಕು. ಸ್ಕೇಲ್ ಇಟ್ಕೊಂಡು ಇವಾಗ 1.5 ಇಂಚು ಮತ್ತು ಇಲ್ಲಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು ನೋಡ್ಕೋಬೇಕು. ನಿಮಗೆ ಎಷ್ಟು ಗುಂಡಿ ಬೇಕಾಗ್ತಾವ ಅನ್ನೋದು ನೋಡ್ಕೋಬೇಕು. ಆಲ್ಮೋಸ್ಟ್ 5 ಅಂಕರೆ ಹಚ್ಚಲೇಬೇಕು. 5ಕ್ಕಿಂತ 4 ಕೂಡ ಹಚ್ಚಬಾರ್ದು, ಯಾಕಂದರೆ ಈ 4 ಹಚ್ಚಿದ್ರೆ ಗ್ಯಾಪ್ ಓಪನ್ ಆಗಿಬಿಡುತ್ತೆ. 5 ಆದರೂ ಕರೆಕ್ಟಾಗಿ ಹಚ್ಚಲೇಬೇಕು. ಇನ್ನೂ ಜಾಸ್ತಿ ಲೆಂತ್ ಇದೆ ಅಂದರೆ ಅವಾಗ 5 ಯಾಕೆ 6 7 8 ಒಟ್ಟು ಈ ಗ್ಯಾಪ್ ಬಂದು ನಮಗೆ ಇಷ್ಟೇ ಇರಬೇಕು. 1.5 ಇಂಚಿನಷ್ಟೇ ಗ್ಯಾಪ್ ಇರಬೇಕು. ತೀರಾ 2 ಇಂಚು ಗ್ಯಾಪಿಗೆ ಹಚ್ಚಿದ್ರೆ ಓಪನ್ ಕಾಣುತ್ತೆ. ಹಂಗಾಗಿ 1.5 ಇಂಚ್ ಆದರೂ ಗ್ಯಾಪ್ ಇರಬೇಕು. ಈ ಥರ ನಿಮಗೆ ಎಷ್ಟು ಗುಂಡಿ ಬೇಕು, ಎಷ್ಟು ಗುಂಡಿ ಮನಿ ಬೇಕು ಫಸ್ಟ್ ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಅಲ್ಲಿ ನಾವು ಫಸ್ಟು ನಿಮಗೆ ಗುಂಡಿ ಮನಿ ಮಾಡೋದು ಒಂದೇ ತೋರಿಸ್ತೀನಿ ನಾನು. ಅದೇ ಥರನೇ ನೀವೆಲ್ಲದೂ ಮಾಡಬೇಕು. ಇವಾಗ ಗುಂಡಿದು ಮನಿ ಮಾಡ್ತೀರಿ ನೀವು. ಮನಿ ಮಾಡೋ ಟೈಮ್ನಲ್ಲಿ ಇದು ನಿಮಗೆ ಗುಂಡಿ ಮನಿ ಸೈಡು. ಇಲ್ಲಿ ಏನು ಮಾಡಬೇಕು, ಈ ಥರ ಹಿಂಗೆ ಫೋಲ್ಡ್ ಮಾಡಬೇಕು. ಹಿಂದಿಂದು ಮುಂದಿನ ಸೇರಿ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಇಲ್ಲಿ ಹಿಡಿಬೇಕು. ಇದು ನೋಡ್ರಿ ಇಷ್ಟಿರುತ್ತೆ ಅಂದ್ಕೊಳ್ರಿ. ಈ ಥರ ಹಿಂಗೆ ಫೋಲ್ಡ್ ಮಾಡ್ತೀರಿ. ಫೋಲ್ಡ್ ಮಾಡಿಕೊಂಡು ಈ ಕತ್ರಿಯಿಂದ ಸ್ವಲ್ಪನೇ ಕಟ್ ಮಾಡ್ಕೋಬೇಕು, ಜಾಸ್ತಿ ಅಲ್ಲ. ಗುಂಡಿ ಅದ್ರೊಳಗೆ ಹೋಗಕ್ಕೆ ಎಷ್ಟು ಗ್ಯಾಪ್ ಬೇಕು ಅಷ್ಟೇ ಕಟ್ ಮಾಡ್ಕೋಬೇಕು. ಇಷ್ಟೇ ಕಟ್ ಮಾಡಿರೋದು. ಇಷ್ಟು ಕಟ್ ಮಾಡ್ಕೊಂಡ್ವೆ. ಇವಾಗ ದಾರ ಪೋಣಿಸ್ಕೊಳ್ಳೋಣ. ಈ ದಾರನ ಇವಾಗ ನೋಡ್ರಿ ನಾನು ಜೂಮ್ ಮಾಡಿದ್ದೀನಿ. ಜೂಮ್ ಮಾಡಿದರೆ ನಿಮಗೆ ಕಾಣಿಸುತ್ತೆ ಅಂತೇಳಿ ಜೂಮ್ ಮಾಡಿದ್ದೀನಿ ಇದನ್ನು. ಈ ದಾರ ಸಿಂಗಲ್ ದಾರ ಐತಲ್ಲ, ಗುಂಡಿ ಮನಿ ಮಾಡ್ತಿರಲ್ವ, ಗುಂಡಿ ಹಚ್ಚೋದಲ್ಲ, ಗುಂಡಿ ಹಾಕ್ಲಿಕ್ಕೆ ಮನಿ ಮಾಡ್ತಿರಲ್ಲ, ಆವಾಗ ಡಬಲ್ ಇರ್ಬೇಕು ದಾರ. ಅಂದರೆ ಇದು ಸಿಂಗಲ್ ಇದೆ. ಇವಾಗ ಇದನ್ನು ಪೋಣಿಸ್ತೀವಿ. ಇದು ಇವಾಗ ನೋಡ್ರಿ ಡಬಲ್ ಆಯ್ತಲ್ಲ, ಈ ಥರ ಡಬಲ್ ಇರಬೇಕು. ಇದು ಡಬಲ್ ದಾರ. ಇದನ್ನು ನಮಗೆ ಎಷ್ಟು ಬೇಕು ಆ ಮನೆಗೆ ಇದು ಮಾಡೋಕೆ ಅಷ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಇಲ್ಲಿ ನಾಚ್ ಹಾಕ್ಬೇಕು. ಇದನ್ನು ನಾಚ್ ಅಂದರೆ ಗಂಟು. ಈ ಥರದೊಂದು ಗಂಟು ಹಾಕೋಬೇಕು. ಇದು ತೆಳ್ಳಗಾದರೆ ಇನ್ನೊಂದು ಗಂಟು ಹಿಂಗೆ ಮಾಡಬೇಕು. ಹಿಂಗೆ ಮಾಡಿ ಹಿಂಗೆ ತಿರುಗಿಸ್ಬೇಕು. ಇದು ಇರೋದಲ್ಲ, ಈ ಥರ ಮಾಡಬೇಕು. ಈ ಥರ ಮಾಡಿದಾಗ ಈ ದಾರ ಒಳಗಡೆ ಬರುತ್ತಲ್ಲ, ಹಿಂಗೆ ಎಳ್ಕೊಂಡ್ಬಿಡ್ಬೇಕು. ಇದು ಗಂಟಾಗುತ್ತೆ. ಇವಾಗ ಇದು ಗುಂಡಿದು ಮನಿ. ಇಷ್ಟೇ ಕಟ್ ಮಾಡಬೇಕು, ಜಾಸ್ತಿ ಕಟ್ ಮಾಡಬಾರ್ದು. ಮತ್ತು ಉದ್ದ ಕಟ್ ಇನ್ನೂ ಜಾಸ್ತಿ ಉದ್ದ ಕಟ್ ಮಾಡಬಾರ್ದು. ಇವಾಗ ಇದಕ್ಕೆ ಏನು ಮಾಡಬೇಕು, ಈ ಥರ ಹಿಂಗೆ ಹಿಡ್ಕೋಬೇಕು. ಹಿಡ್ಕೊಂಡು ಇದ್ರ ಒಳಗಡೆ ಈ ಕೆಳಗಡೆಯಿಂದ ಇದ್ರ ಒಳಗಡೆ ಇದು ಎಡ್ಜ್ ಇರುತ್ತಲ್ಲ, ಈ ಕಟ್ ಮಾಡಿದೆ ನೋಡ್ರಿ, ಇದು ಎಡ್ಜ್ ಬರುತ್ತಲ್ಲ, ಈ ಎಡ್ಜ್ ಕಡೆ ಹಿಂಗೆ ಸೂಜಿ ಹಾಕಬೇಕು. ಸೂಜಿ ಹಾಕಿ ಹೊರಗಡೆ ತೆಗಿಬೇಕು. ಮತ್ತೆ ಅದೇ ಹೋಲ್ನಲ್ಲಿನೇ
ಅದೇ ಹೋಲ್ನಲ್ಲಿ ಅದ್ರ ಪಕ್ಕದಲ್ಲೇ ಈ ಥರ ಹಾಕಬೇಕು. ಸೂಜಿನ ಹಾಕಿ ಈ ದಾರ ಇರುತ್ತಲ್ಲ, ಸೂಜಿ ಸೈಡ್ ದಾರ, ಈ ಕಡೆ ಸೈಡಲ್ಲ, ಸೂಜಿ ಪೋಣಿಸಿರ್ತೇವಲ್ಲ, ಸೂಜಿ ಪೋಣಿಸಿದ ಸೈಡ್ ಇರುತ್ತಲ್ಲ, ಈಗ ಇದು ಸೂಜಿ ಇಲ್ಲಿ ಪೋಣಿಸಿದ ದಾರ ಇದು ಇರುತ್ತಲ್ಲ, ಈ ಸೂಜಿ ಒಳಗಡೆ ಹಿಂಗೆ ಹಾಕಬೇಕು. ಹಾಕಿ ಈ ಥರ ನಿಧಾನವಾಗಿ ಹಿಂಗೆ ಸೈಡ್ ಬರಬೇಕು. ಹಿಂಗೆ ಮೇಲೆಯಿಂದ ಅಲ್ಲ, ಮೇಲೆಯಿಂದ ಜಗ್ಬಾರ್ದು, ಹಿಂಗೆ ಸೈಡಿಂದ ಜಗ್ಬೇಕು. ಇಷ್ಟೇ. ಮತ್ತು ಇದ್ರ ಪಕ್ಕದಲ್ಲೇ ಗ್ಯಾಪ್ ಜಾಸ್ತಿ ಬಿಡಬಾರ್ದು, ಮತ್ತು ಇಲ್ಲಿಂದ ಇಲ್ಲಿ ಉದ್ದ ಜಾಸ್ತಿ ಇರಬಾರ್ದು. ಇದು ಇಲ್ಲಿ ಎಷ್ಟು ಉದ್ದ ಹಾಕಿರ್ತೇವೋ ಅಷ್ಟೇ ಉದ್ದ, ಅದೇ ಸೇಮು. ಮತ್ತು ಈ ಸೂಜಿ ಪೋಣಿಸಿರ್ತೇವಲ್ಲ, ದಾರ ಇರ್ತೈತಲ್ಲ, ಇದು ಈ ದಾರನ ಈ ಥರ ಸೂಜಿ ಒಳಗಡೆ ಹಾಕಬೇಕು. ಹಾಕಿ ಮತ್ತೆ ಇದೇ ಸ್ಲ್ಯಾಂಟಾಗಿ ಮೇಲೆ ಅಪ್ ತೊಗೊಂಡಲ್ಲ, ಸ್ಲ್ಯಾಂಟಾಗಿ ಈ ಥರ ಎಳಿಬೇಕು. ಇದೇ ಥರನೇ ಸುತ್ತೂಲಿ ಹಾಕೊಂಬರ್ಬೇಕು. ಅದರ ಪಕ್ಕದಲ್ಲೇ ಹಾಕಬೇಕು. ಗ್ಯಾಪ್ ಜಾಸ್ತಿ ಬಿಡಬಾರ್ದು, ಮತ್ತು ಉದ್ದ ಜಾಸ್ತಿ ಆಗಬಾರ್ದು. ಉದ್ದ ಅಂದರೆ ಇಲ್ಲಿ ನೋಡ್ರಿ, ಇಷ್ಟು ಹಾಕಿದ್ದೀನ, ಇದಕ್ಕಿಂತ ಇಲ್ಲಿಗೆ ಬರಬಾರ್ದು, ಇಲ್ಲಿಗೆ ಈ ಥರ ಬರಬಾರ್ದು. ಇಷ್ಟೇ. ಇದ್ರ ಪಕ್ಕದಲ್ಲೇ ಬರಬೇಕು. ಈ ಸೂಜಿ ಪೋಣಿಸಿದ ದಾರ ಇರ್ತೈತಲ್ಲ, ಈ ಸೂಜಿ ಮಣಿ ಇರ್ತೈತಲ್ಲ, ಅಲ್ಲಿಂದ ದಾರ ಇರ್ತೈತಲ್ಲ, ಆ ದಾರನ ಈ ಕಡೆ ಹಿಂಗೆ ಹಾಕಬೇಕು. ಇದ್ರ ಒಳಗಡೆ, ಸೂಜಿ ಒಳಗಡೆ ಈ ಥರ ಎಳಿಬೇಕು. ಇದರಲ್ಲಿ ನಾನು ಇಷ್ಟೇ, ಇದು ಒಂದೇ ತೋರಿಸ್ತಾ ಇದ್ದೇನೆ. ಇದೇ ಥರ ಸೇಮು ನಾನು ಇವಾಗ ಇಲ್ಲಿ ಹೆಂಗೆ ಮಾರ್ಕ್ ಮಾಡಿದ್ದೇನೆ ನೋಡ್ರಿ, ಈ ಥರ ಮಾರ್ಕ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಬ್ಲೌಸ್ನಲ್ಲಿ ಈ ಥರ ಹಚ್ಚಬೇಕು. ಇದು ಝೂಮ್ ಮಾಡಿ ಸ್ವಲ್ಪ ಮುಂದಗಡೆ ಬಂದು ತೋರಿಸಿದ್ದೀನಿ, ಅದು ಅರ್ಥ ಆಗಿದೆ ಅನ್ಕೊತೀನಿ. ಅದೇ ಥರ ಇವಾಗ ಸುತ್ತೂಲಿ ಹಾಕಬೇಕು, ಅದೇ ಸೇಮು. ಈ ಸೂಜಿ ಹಿಂಗೆ ಹಾಕಬೇಕು, ಒಳಗಡೆ ಚುಚ್ಚಬೇಕು. ಚುಚ್ಚಿ ಈ ಮೆಜರ್ಮೆಂಟ್ ಎಷ್ಟಿರುತ್ತೆ ಅದು ಕರೆಕ್ಟಾಗಿರಬೇಕು. ಈ ಸೂಜಿ ಮಣಿ ಕಡೆ ಏನು ದಾರ ಇರುತ್ತೋ ಈ ಸೂಜಿ ಮಣಿ ಕಡೆ ದಾರನೇ ಈ ಸೂಜಿ ಒಳಗಡೆ ಮತ್ತೆ ಹಾಕಬೇಕು. ಈ ಥರ ನಿಧಾನವಾಗಿ ಜಗ್ಬೇಕು. ಅವಾಗ ಏನಾಗುತ್ತೆ, ಈ ಚೈನ್ ಇರುತ್ತಲ್ಲ, ಚೈನ್ ಟೈಪು ಇಲ್ಲೇ ನಮಗೆ ಇದು ಬರುತ್ತೆ, ಹೊಲಿಗೆ ಬರುತ್ತೆ. ಇವಾಗ ಈ ಕಡೆ ಸೈಡ್ ಬಂದೇವಲ್ಲ, ಈ ಕಡೆ ಸೈಡ್ ಬಂದಾಗ ನಾವು ಹಿಂಗೆ ಹಾಕಕ್ಕೆ ಹೋದ್ರೆ ನಮಗೆ ಸರಿಗೆ ಹೋಗಂಗಿಲ್ಲಲ್ಲ. ಏನು ಮಾಡಬೇಕು, ಈ ಕಡೆ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಇವಾಗ ಎಡ್ಜ್ ಪಾಯಿಂಟ್ ಬಂತು ನೋಡ್ರಿ, ಈ ಕಡೆ ಇಲ್ಲಿ ಎಡ್ಜ್ ಐತಲ್ಲ, ಅದೇ ಥರ ಇಲ್ಲಿ ಎಡ್ಜ್ ಪಾಯಿಂಟ್ ಬಂದಾಗ ಈ ಎಡ್ಜ್ ಪಾಯಿಂಟ್ಗೆ ಹಾಕಬೇಕು ಸೂಜಿನ. ಅದೇ ಸೇಮ್ ಇರುತ್ತೆ ಇಲ್ಲಿ ಕೂಡ ಪ್ರೊಸೀಜರು. ಥ್ರೆಡ್ ಒಳಗಡೆ, ಸೂಜಿ ಒಳಗಡೆ ಥ್ರೆಡ್ ಹಾಕಬೇಕು, ತೆಗಿಬೇಕು. ಈ ಬಟ್ಟೆ ಕಟ್ ಮಾಡಿದ್ದೇವಲ್ಲ, ಇದನ್ನು ಜಾಸ್ತಿ ಕಟ್ ಮಾಡ್ಕೋಬಾರ್ದು. ಯಾಕಂದರೆ ಜಾಸ್ತಿ ಕಟ್ ಮಾಡಿದರೆ ಮತ್ತೆ ಅದು ಲೂಸ್ ಆಗಿಬಿಡುತ್ತೆ. ಗುಂಡಿ ಹಾಕಿದ ಟೈಮ್ನಲ್ಲಿ ಗುಂಡಿ ಹಾಕಲಿಕ್ಕೆ ಎಷ್ಟು ಬೇಕು ಅಷ್ಟೇ ಗ್ಯಾಪ್ ಓಪನ್ ಮಾಡಬೇಕದು. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ದೂರ ಆಗಿದೆ, ಇನ್ನೂ ಸಮೀಪಕ್ಕೆ ಹಾಕೋಬೋದು ನೀವು. ಇನ್ನೂ ಸಮೀಪಕ್ಕೆ ಹಾಕಿ ಅಂದರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರ್ತೈತೆ ಅದು. ಅದು ಹೆಂಗೆ ರೌಂಡಾಗಿ ಐತಿ ಹಾಗೆ ರೌಂಡಾಗಿ ನಾವು ಅದನ್ನು ತಿರುಗಿಸ್ಕೊಂಡು ನಮಗೆ ಹೆಂಗೆ ಕಂಫರ್ಟಬಲ್ ಆಗ್ತೈತಿ ಹಂಗೆ ತಿರುಗಿಸ್ಕೊಂಡು ಅದನ್ನು ಸ್ಟಿಚ್ ಮಾಡಬೇಕು. ಒಂದೇ ಸೈಡ್ ಇಟ್ಕೊಂಡು ಸ್ಟಿಚ್ ಮಾಡ್ಬೇಕಂತ ಅಲ್ಲ, ಹೆಂಗಿರುತ್ತೆ ನೋಡ್ರಿ. ನಾ ಇಲ್ಲಿ ಸ್ಟಾರ್ಟ್ ಮಾಡಿದೆ, ಈ ಕಡೆ ಟರ್ನ್ ಮಾಡ್ಕೊಂಡು ಈ ಕಡೆ ಮತ್ತೆ ಎಡ್ಜ್ ಪಾಯಿಂಟಿಗೆ ಬಂದೆ. ಇವಾಗ ಅದೇ ಥರ ನೀವು ಕೂಡ ಟರ್ನ್ ಮಾಡಿಕೊಂಡು ಸ್ಟಿಚ್ ಮಾಡ್ಬೋದು. ಇದು ಲಾಸ್ಟ್ ಆಯ್ತು. ಇವಾಗ ಎಡ್ಜ್ ಪಾಯಿಂಟ್ ಬಂದ್ವಿ, ಲಾಸ್ಟ್ ಬಂದಮೇಲೆ ಅದು ಒಂದು ಹಾಕಿ ಇದು
ಗುಂಡಿ ಮನಿ ಮಾಡೋದು, ಇದರಲ್ಲಿ ಗುಂಡಿ ಹೋಗುತ್ತೆ. ಇವಾಗ ಇದು ಉಳಿದಿದೆ ನೋಡ್ರಿ, ಈ ದಾರನೇ ಇದನ್ನ ಏನು ಮಾಡಬೇಕು, ಇದು ಒಳಗಡೆ ಹಾಕಬೇಕು. ಒಳಗಡೆ ಹಾಕಿ ಹಿಂದ್ಗಡೆ ಟರ್ನ್ ಮಾಡಿ ಇಲ್ಲಿ ಒಂದು ಗಂಟು ಹಾಕಿಬಿಟ್ರೆ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಈ ಥರ ಹಿಂಗೆ ಹಾಕಿ, ಇದು ಕೂಡ ಅಷ್ಟೇ, ಸೂಜಿ ಒಳಗಡೆ ದಾರ ಹಾಕಿ ಒಂದು 2 ಸತಿ ಈ ಥರ ಗಂಟು ಹಾಕಿಬಿಟ್ರೆ ಇದು ಗುಂಡಿ ಮನಿ ಮಾಡೋದು ಕಂಪ್ಲೀಟ್ ಆಯಿತು. ಗುಂಡಿ ಮನಿ ಮಾಡೋ ಟೈಮ್ನಲ್ಲಿ 2 ಎಳೆ ದಾರ ತಗೋಬೇಕು. ಗುಂಡಿ ಹಾಕೋ ಟೈಮ್ನಲ್ಲಿ 4 ಎಳೆ ದಾರ ತಗೋಬೇಕು. ಇದು ಗುಂಡಿ ಮನಿ ಮಾಡೋದು. ಇನ್ನು ಇದು ನಾನು ದೂರ ದೂರ ಹಾಕೀನಿ, ಇನ್ನು ನೀಟಾಗಿ ಸಮೀಪಾಗಿ ನೀವು ಇನ್ನೂ ಸಮೀಪಾಗಿ ಹಾಕೊಂಡ್ರು ಹಾಕೋಬಹುದು. ಇವಾಗ ಯಾರು ಗುಂಡಿ ಹಚ್ಚೋದು ಕಡಿಮೆ, ಬಟ್ ತೀರಾ ವಯಸ್ಸಾದವ್ರು ಇರ್ತಾರಲ್ಲ ಅವರಿಗೆ ಗುಂಡಿ ಬೇಕಾಗುತ್ತೆ. ಇದು ಇವಾಗ ನಾವು ಗುಂಡಿ ಹಚ್ಚೋ ಟೈಮ್, ಗುಂಡಿ ಹಚ್ಚೋದ್ರಲ್ಲಿ ನಾವು 4 ಎಳೆ ದಾರ ತಗೋಬೇಕು. ಅಂದರೆ 2 ಎಳೆ ಈ ಥರ ಫೋಲ್ಡ್ ಮಾಡಿಕೊಂಡು ಅದನ್ನು ದಾರ ಸೂಜಿಯಲ್ಲಿ ಪೋಣಿಸ್ಕೊಂಡು ಅದನ್ನ ಈ ಥರ ಎಳೆದ್ರೆ 4 ಎಳೆ ದಾರ ಆಗುತ್ತೆ. ಇದರಲ್ಲಿ ನಮಗೆ ಗುಂಡಿ ಎಷ್ಟು, ಒಂದು 4 ಗುಂಡಿ ಹಚ್ಚಕ್ಕೆ ದಾರ ಎಷ್ಟು ಬೇಕೋ ಅಷ್ಟು ಪೋಣಿಸ್ಕೋಬೋದು ನೀವು. ಇಲ್ಲ ನಿಮಗೆ ಅದು ಗಂಟಾಗುತ್ತೆ ಮಧ್ಯದಲ್ಲಿ ಅಂದರೆ ಒಂದು 2 ಗುಂಡಿ ಆಗೋಷ್ಟು ಪೋಣಿಸ್ಕೊಂಡು ಹಚ್ಕೋಬೇಕು. ಅದೇ ಸೇಮು ಮತ್ತೆ ಈ ಥರ ಗಂಟು ಹಾಕೋಬೇಕು. ದಾರನ ಎಡ್ಜಿಗೆ ಹಾಕ್ಕೊಂಡು ಈ ಗುಂಡಿ ಕೂಡ ಅಷ್ಟೇ, ಈ ಮನಿಗೆ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ, ಇಲ್ಲಿ ಹಳದಿ ಕಲರ್ ಇದೆ ಮಾರ್ಕ್, ನಿಮಗೆ ಗೊತ್ತಾಗ್ತಾ ಇದೆನಾ ಇಲ್ಲ, ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು, ಈ ಥರ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಈ ಗುಂಡಿ ಮನೆಗೆ ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀರಲ್ಲ ಅದೇ ಥರನೇ ಗುಂಡಿ ಹಾಕ್ಲಿಕ್ಕೂ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡಿಕೊಂಡು ಈ ಥರ ಹಿಂಗೆ ಇಡಬೇಕು. ಗುಂಡಿ ಹಾಕ್ತಿರಲ್ಲ, ಗುಂಡಿ ಹಾಕೋ ಇದರಲ್ಲಿ ಮನಿ ಪಟ್ಟಿ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಈ ಥರ ಹಿಂಗೆ ಗುಂಡಿ ಇಟ್ಟು ಇದನ್ನು ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡ್ಕೊಂಡು ಕೆಳಗಡೆಯಿಂದ ಹಿಡ್ಕೋಬೇಕು. ಅದನ್ನು ಹಿಡ್ಕೊಂಡು ಇವಾಗ ಈ ಹೋಲ್ ಇರುತ್ತಲ್ಲ, ಈ ಹೋಲ್ ಇದೆ ನೋಡ್ರಿ, ಈ ಹೋಲ್ ಒಳಗಡೆ ಕೆಳಗಡೆಯಿಂದ ಹಿಂಗೆ ದಾರ ಹಾಕಬೇಕು. ಆಲ್ರೆಡಿ ಇಲ್ಲಿ ಗಂಟು ಹಾಕಿರ್ತೇವಲ್ಲ, ಆ ಗಂಟು ಇವಾಗ ದಾರ ಮೇಲ್ಗಡೆ ಏನು ಬರೋಂಗಿಲ್ಲ. ಹಾಕಿ ಇವಾಗ ಈ ಕಡೆ ಸೈಡ್, ಆಪೋಸಿಟ್ ಸೈಡ್ ಇಲ್ಲಿ ಹಾಕಿದ್ದೇವಲ್ಲ, ಇದ್ರ ಆಪೋಸಿಟ್ ಸೈಡ್ ಹೋಲ್ ಇರುತ್ತಲ್ಲ, ಈ ಹೋಲ್ ಒಳಗಡೆ ಇದನ್ನು ಹಾಕಬೇಕು ಸೂಜಿನ. ಮತ್ತು ಕೆಳಗಡೆಯಿಂದ ಎಳಿಬೇಕು. ಎಳೆದು ಮತ್ತೆ ಈ ಕಡೆ ಸೈಡ್ ಇವಾಗ ಈ ಹೋಲ್ ಇದೆಯಲ್ಲ, ಈ ಹೋಲ್ನಲ್ಲಿ ಈ ಸೂಜಿ ಬರಬೇಕು. ಮತ್ತು ಈ ಕಡೆ ಇದರ ಆಪೋಸಿಟ್ ಸೈಡ್ನಲ್ಲಿ ಈ ಸೂಜಿ ಮತ್ತೆ ಒಳಗಡೆ ಹೋಗಬೇಕು. ಇದೇ ಥರ ಒಂದು 2-3 ಸತಿ ಹಿಂಗೆ ಮಾಡಬೇಕು. 4 ಎಳೆ ದಾರ ತೊಗೊಂಡಿರ್ತೀರಲ್ಲ, ಒಂದು 2 ಸತಿ ಮಾಡಿದರೂ ಸಾಕಾಗ್ತೈತಿ, ಯಾಕಂದ್ರೆ ದಪ್ಪ ಇರುತ್ತೆ ದಾರ. ನಿಮಗೆ ಬೇಕಂದರೆ ಇನ್ನೂ ಒಂದು ಟೈಮ್ ಕೂಡ ಹಾಕೋಬೋದು, ಒಂದು 3 ಸತಿನಾದರೂ ಹಾಕೋಬೋದು. ಇದೇ ಥರ ಇಲ್ಲಿಂದ ಈ ಕಡೆ ಆಪೋಸಿಟ್ ಸೈಡು, ಅಲ್ಲಿಂದ ಆ ಕಡೆ ಆಪೋಸಿಟ್ ಸೈಡು, ಈ ಕಡೆ ತೊಗೊಂಡ್ವಿ, ಇವಾಗ ಈ ಕಡೆ ಬಂತ. ಮತ್ತು ಈ ಕಡೆ ಸೈಡು ಈ ಹೋಲ್ನಲ್ಲಿ ಬರಬೇಕು. ಇವಾಗ ಈ ಹೋಲ್ನಲ್ಲಿ ಬಂದು ಈ ಎದುರುಗಡೆ ಹೋಲ್ನಲ್ಲಿ ಸೂಜಿ ಹೋಗಬೇಕು. ಇವಾಗ ನಾನು 3 ಟೈಮ್ಸ್ ಹಾಕಿದೆ. ನಿಮಗಿನ್ನ ಗೊತ್ತಾಗಬೇಕು ಅಂದರೆ ಇನ್ನೊಂದು ಟೈಮು, ಇಲ್ಲಿಂದ ತೊಗೊಂಡ್ವಿ, ಈ ಕಡೆ ಹೋಲಿಗೆ ಹಾಕಿದ್ವಲ್ಲ, ಇಲ್ಲಿಂದ ತೊಗೊಂಡು ಇವಾಗ ಈ ಕಡೆ ಹೋಲಿಗೆ, ಅದು ಕೆಳಗಡೆಯಿಂದನೇ ತೊಗೋಬೇಕು, ಮೇಲ್ಗಡೆಯಿಂದ ಅಲ್ಲ. ಈ ಹೋಲ್ನಲ್ಲಿ ತೊಗೊಂಡಿವಲ್ಲ, ಈ ಹೋಲಿಗೆ ಹಾಕಬೇಕು. ಆಯಿತು, ಇಷ್ಟೇ ಗುಂಡಿ ಹಾಕೋದು, ತುಂಬ ಈಸಿ ಇದೆ ಇದು. ಇಷ್ಟ ಆಯಿತಾ? ಇದು ನೋಡ್ರಿ, ಇವಾಗ ಈ ಥರ ಬರುತ್ತೆ. ಇದನ್ನು ಇವಾಗ ಹಿಂದ್ಗಡೆ ಟರ್ನ್ ಮಾಡಬೇಕು. ಹಿಂದ್ಗಡೆ ಈ ಥರ ಇರುತ್ತೆ. ಇಲ್ಲಿ ಕೂಡ ಅಷ್ಟೇ, ಒಂದು ಗಂಟು ಹಾಕಿದರೆ ಇದು ಕಂಪ್ಲೀಟ್ ಆಗುತ್ತೆ. 1 ಅಥವಾ 2 ಗಂಟು. ಒಂದು ಗಂಟು ಹಾಕಬೇಕಂದ್ರೆ ನೋಡಿರಿ, ಇಲ್ಲಿ ಈ ಬಟ್ಟೆ ಇರುತ್ತಲ್ಲ, ಈ ಬಟ್ಟೆ ಒಳಗಡೆ ಈ ಥರ ಸೂಜಿ ಹಾಕಿದೆ. ಇಲ್ಲಿ ಕೂಡ ಅಷ್ಟೇ, ಈ ಸೂಜಿ ಮಣಿ ಪೋಣಿಸಿರ್ತೀವಲ್ಲ, ಸೂಜಿ ಮಣಿ ಕಡೆ ದಾರ ಇರುತ್ತೆ ನೋಡಿರಿ, ಆ ದಾರನ ಈ ಸೂಜಿ ಒಳಗಡೆ ಈ ಥರ ಹಾಕ್ತಾಯಿದ್ದೀನಿ. ಹಾಕಿ ನಿಧಾನವಾಗಿ ಜಗ್ತಾ ಇದ್ದೀನಿ. ಗಂಟಾಯಿತು. ಇನ್ನೂ ಒಂದು ಗಂಟು ಈ ಸೂಜಿ ಈ ಥರ ಹಾಕಿದೆ, ಸೂಜಿ ಮಣಿ ಕಡೆ ದಾರನ ಇದ್ರೊಳಗಡೆ ಹಾಕಿದೆ, ಜಗ್ಗಿದೆ. ಆಯಿತು, ಇಷ್ಟೇ ಗುಂಡಿ ಹಚ್ಚೋದು.
ಇದು ಗುಂಡಿ ಹಾಕೋ ಮನಿ, ಇದು ಗುಂಡಿ ಇಷ್ಟೇ ಇರುತ್ತೆ, ಇನ್ನೇನು ಇರಂಗಿಲ್ಲ. ಇದನ್ನೇ ನೀವು ಇಲ್ಲಿ ಮಾರ್ಕ್ ಮಾಡಿ ತೋರಿಸಿದ್ದೀನಲ್ಲ, ಈ ಥರ ಮಾರ್ಕ್ ಮಾಡ್ಕೊ. ಯೆಲ್ಲೋ ಕಲರ್ನಲ್ಲಿ ಕಾಣಿಸ್ತದೆ ನೋಡಿ, ಇಲ್ಲಿ 1.5 ಇಂಚಿಗೆ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾರ್ಕ್ ಮಾಡಿಕೊಂಡು ಹಚ್ಬೇಕು. ತೀರಾ ಗ್ಯಾಪ್ ಇರಬಾರ್ದು, ಇದು 1.5 ಇಂಚ್ ಅಷ್ಟೇ ಇರಬೇಕು ಗ್ಯಾಪು. 1.5 ಇಂಚು ಸಾಕಾಗ್ತೈತಿ. ಬ್ಯಾಕ್ ಹುಕ್ಸ್ ಹಾಕ್ತೀವಿ ಅಂದರೆ ಅವಾಗ ಮಾತ್ರ ಇನ್ನೊಂದು ಸ್ವಲ್ಪ ಸನಿಪಕ್ಕೆ ಹಾಕಬೇಕಾಗ್ತೈತಿ. ಮುಂದಿಂದಂದರೆ ಈ 1.5 ಇಂಚ್ ಗ್ಯಾಪ್ ಆದರೆ ಸಾಕಾಗ್ತೈತಿ. ಎಷ್ಟೇ ಚಿಕ್ಕದಿರಲಿ ಪಟ್ಟಿ, ಬಟ್ ನಮಗೆ 5 ಆದರೂ ಹಾಕಲೇಬೇಕು. ಉಕ್ಸ್ ಆಗಲಿ ಗುಂಡೆ ಆಗಲಿ 5 ಆದರೂ ಹಾಕಲೇಬೇಕು. ಇಲ್ಲಿಗೆ ಈ 46 ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಂದು ಕಟ್ಟಿಂಗ್ ಮುಗೀತು. ಮತ್ತೆ ಗುಂಡಿ ಹಚ್ಚೋದು ಮತ್ತೆ ಗುಂಡಿ ಮನಿ ಮಾಡೋದು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಕ್ಲಾಸಿಗೆ ಮೀಟ್ ಆಗೋಣ.